ಓಂ ಶಾಂತಿ. ನಾನೊಂದು ಚೈತನ್ಯ ಅವಿನಾಶಿ ಆತ್ಮ ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪನಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ವಿಶೇಷವಾಗಿ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಈ ದಿನ ಬಾಬಾರವರು ಮುರಳಿಯಲ್ಲಿ ಮುಖ್ಯ ಸಾರವನ್ನು ಕೊಟ್ಟಿದ್ದಾರೆ. ಆ ಮುಖ್ಯ ಸಾರವನ್ನು ಸಂಕ್ಷಿಪ್ತವಾಗಿ ನಾವು ಚಿಂತನೆ ಮಾಡೋಣ. ಈ ದಿನದ ಮುರಳಿಯ ಮುಖ್ಯ ಸಾರ: ಮಧುರ ಮಕ್ಕಳೇ, ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಸಂಘ ಮಾಡಿ ಸಹೋದರ ಸಹೋದರರ ದೃಷ್ಟಿಯಿಂದ ನೋಡಿ, ಆಗ ದೇಹವನ್ನು ನೋಡುವುದಿಲ್ಲ, ದೃಷ್ಟಿಯೂ ಕೆಡುವುದಿಲ್ಲ, ವಾಣಿಯಲ್ಲಿ ಶಕ್ತಿಯೂ ಇರುತ್ತದೆ. ನಮ್ಮ ವಾಣಿಯಲ್ಲಿ ಶಕ್ತಿ ಇರಬೇಕು ಅಂತಂದರೆ ನಾವು ದೇಹ ಬಾನ ಅಥವಾ ದೇಹದ ದೃಷ್ಟಿಯನ್ನು ಬಿಟ್ಟಿರಬೇಕು ಮತ್ತು ಆತ್ಮಿಕ ದೃಷ್ಟಿ, ಸಹೋದರ ಸಹೋದರ ಪವಿತ್ರ ದೃಷ್ಟಿಯಲ್ಲಿ ನಾವು ಇರಬೇಕಾಗ್ತದೆ. ಈ ಥರ ನಮ್ಮ ವಾಣಿಯಲ್ಲಿ ಶಕ್ತಿ ಇರಬೇಕು, ನಮ್ಮ ದೃಷ್ಟಿ ಕೆಡಬಾರದು, ನಾವೆಲ್ಲರನ್ನು ಆತ್ಮೀಯವಾಗಿ ಸಹೋದರತ್ವದಲ್ಲಿ ನೋಡಬೇಕು. ಅಂದರೆ ನಾನು ಎಲ್ಲ ಸಂಘವನ್ನು ಬಿಟ್ಟಿರಬೇಕು. ಅದಕ್ಕೆ ಬಾಬಾರವ್ರು ಹೇಳ್ತಾರೆ, ದೇಹ और देह का भान, देह का प्रपंच, ಈ ಪುರಾಣ ಪ್ರಪಂಚ ಸಬ್ ಕುಚ್ ಚೋಡ್ ದೋ. ನನ್ನೊಬ್ಬನನ್ನು ನೆನಪು ಮಾಡಿ ಅಂತ ಬಾಬಾರವರು ಸದಾಕಾಲ ಹೇಳ್ತಾನೆ ಇರ್ತಾರೆ. ಯಾಕೆ ಒಬ್ಬ ತಂದೆ ನೆನಪಿನಲ್ಲಿದ್ದು ಎಲ್ಲ ಸಂಘಗಳನ್ನು ಬಿಡಬೇಕು? ಇದು ಬರೀ ಈ ಒಂದು ಆಧ್ಯಾತ್ಮಿಕ ಸಾಧನೆಗೆ ಮಾತ್ರ ಮೀಸಲು ಅಂತ ಅಲ್ಲ. ಯಾವುದೇ ಒಂದು ಸಕ್ಸಸ್ ಸಿಗಬೇಕು, ಯಾವುದೋ ಒಂದು ಸಾಧನೆ ಮಾಡಿಕೊಳ್ಳಬೇಕು, ಒಂದು ಸಿದ್ಧಿಯನ್ನು ಪಡ್ಕೊಳ್ಬೇಕು ಅಥವಾ ಅದರಲ್ಲಿ ಸಫಲನಾಗಬೇಕು ಅಂತಂದರೆ ಇದು ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ನೀವು ಒಂದು ಉದ್ಯೋಗದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂದರೆ ಆ ಉದ್ಯೋಗದ ಮೇಲಿರುವ ನಿಷ್ಠೆ, ಆ ಉದ್ಯೋಗದ ಮೇಲೆ ಪ್ರೀತಿ, ಆ ಉದ್ಯೋಗದ ಮೇಲೆ ಅಭಿಮಾನ ಮತ್ತು ಆ ಉದ್ಯೋಗದಲ್ಲಿ ತನ್ಮಯತೆ, ಇಷ್ಟನ್ನು ಅದು ರಿಕ್ವೈರ್ಡ್ ಮಾಡುತ್ತೆ, ಡಿಮ್ಯಾಂಡ್ ಮಾಡುತ್ತೆ. ಯಾವ ಒಬ್ಬ ವ್ಯಕ್ತಿ ತಾನು ಮಾಡುವ ಉದ್ಯೋಗ ಅದು ಸಣ್ಣದಾಗಿರಬಹುದು, ದೊಡ್ಡದಾಗಿರಬಹುದು, ಅದಕ್ಕೆ ನಾವು ತನ್ಮಯತೆಯಿಂದ, ನಿಷ್ಠೆಯಿಂದ, ಏಕಾಗ್ರತೆಯಿಂದ, ಅಭಿಮಾನದಿಂದ, ಖುಷಿಯಿಂದ ಮತ್ತು ಅದಕ್ಕೆಷ್ಟು ಸಮಯ ಕೊಟ್ಟು ಅದರದ್ದೇ ಧ್ಯಾನದಲ್ಲಿ ಸದಾಕಾಲ ನಾವಿರ್ತೇವೆಯೋ ಖಂಡಿತವಾಗಿ ಆ ವ್ಯಕ್ತಿಯನ್ನು ಆ ಉದ್ಯೋಗದಲ್ಲಿ ಸಫಲನಾಗೋದಕ್ಕೆ ಯಾರೂ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಒಂದು ವ್ಯಾಪಾರನೂ ಸಹ, ಅದು ಬೀದಿ ವ್ಯಾಪಾರ ಆಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಆಗಿರ್ಬೋದು, ದೊಡ್ಡ ದೊಡ್ಡ ವ್ಯಾಪಾರಗಳೇ ಆಗಿರ್ಬೋದು, ಯಾವುದಾದ್ರೂ ಸರಿ, ಅದು ಆ ವ್ಯಾಪಾರದ ಮೇಲೆ ತನಗೆ ನಿಷ್ಠೆ ಇರಬೇಕು, ಆ ವ್ಯಾಪಾರದ ಮೇಲೆ ಒಂದು ಭಕ್ತಿ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು, ಒಂದು ತಾಧ್ಯಾತ್ಮ ಇರಬೇಕು, ಒಂದು ತನ್ಮಯತೆ ಇರಬೇಕಾಗ್ತದೆ. ಅಕ್ಕಪಕ್ಕದಲ್ಲಿ ಅವರಿಗಿಂತ ದೊಡ್ಡ ದೊಡ್ಡ ಬಿಲ್ಡಿಂಗುಗಳು, ಬೆಲೆ ಬಾಳುವ ವಸ್ತುಗಳು, ಒಂದು ತರಕಾರಿ ಹಣ್ಣು ಮಾರುವವನ ಅಂಗಡಿಯ ಪಕ್ಕದಲ್ಲೇ ಒಂದು ಬಂಗಾರದ ಅಂಗಡಿ ಇದ್ದರೂ ಕೂಡ ಬಂಗಾರದ ಅಂಗಡಿಯಾತ ಎಷ್ಟು ಅಲ್ಲಿ ನಿಷ್ಠೆಯಿಂದ ಇರ್ತಾನೆಯೋ ಅಷ್ಟೇ ನಿಷ್ಠೆಯನ್ನು ಈತ ಹಣ್ಣಿನ ಅಂಗಡಿಯ ಕಡೆಗೆ ಕೊಡಲೇಬೇಕಾಗತ್ತೆ.
ಅವ್ರದ್ದು ದೊಡ್ಡ ಅಂಗಡಿ ಅಂತ ಆ ಕಡೆ ಗಮನ, ಇವ್ರದ್ದು ಇನ್ನೊಂದು ಅಂಗಡಿ ಅಂತ ಈ ಕಡೆ ಗಮನ ಕೊಟ್ಟು ತನ್ನ ಅಂಗಡಿಯನ್ನು ತಾನು ಕಡಿಮೆ ಅಂತ ಭಾವಿಸಿದ ದಿನಾನೇ ಆತ ವ್ಯಾಪಾರದಲ್ಲಿ ಸೋತು ಹೋಗ್ತಾನೆ. ಅವ್ರದ್ದು ಕೋಟಿಗಟ್ಟಲೆ ವ್ಯಾಪಾರ ಇರ್ಬೋದು, ಅವ್ರದ್ದು ಬಂಗಾರದ ಮಹಲೆ ಇರ್ಬೋದು, ಬಂಗಾರದ ವ್ಯಾಪಾರ ಇರ್ಬೋದು, ಬಟ್ಟೆ ವ್ಯಾಪಾರ ಇರ್ಬೋದು, ಯಾವುದಾದರೂ ಸರಿಯೇ, ನನ್ನ ಒಂದು ಹಣ್ಣಿನ ವ್ಯಾಪಾರ ಅಥವಾ ನನ್ನ ಒಂದು ಮಡಿಕೆಯ ವ್ಯಾಪಾರ, ನನ್ನ ಒಂದು ದಿನಸಿ ವ್ಯಾಪಾರ, ಯಾವುದು ನಾನು ಮಾಡ್ತಾ ಇದ್ದೇನೆಯೋ ಅದು ನನಗೆ ಶ್ರೇಷ್ಠ ಅನ್ನಿಸಿರಬೇಕು, ಅದರ ಬಗ್ಗೆ ಅಭಿಮಾನ ಇರಬೇಕು, ಗೌರವ ಇರಬೇಕು. ಅದು ಎಷ್ಟು ದೊಡ್ಡ ಜಾಗದಲ್ಲಿದೆ ಅನ್ನೋದಲ್ಲ ಮುಖ್ಯ, ಆ ವಸ್ತುಗಳು ಎಷ್ಟು ಬೆಲೆ ಬಾಳ್ತವೆ ಅನ್ನೋದಲ್ಲ ಮುಖ್ಯ. ಆ ವ್ಯಾಪಾರದಲ್ಲಿ ನಾನು ಎಷ್ಟು ನಿಷ್ಠೆಯಿಂದ, ಭಕ್ತಿಯಿಂದ, ಅಭಿಮಾನದಿಂದ ಇದ್ದೇನೆ, ಎಷ್ಟು ಅದಕ್ಕೆ ಸಮಯವನ್ನು ಕೊಡ್ತೇನೆ, ಎಷ್ಟು ಅದನ್ನು ಆಧ್ಯಾತ್ಮವಾಗಿ ಅದರಲ್ಲಿ ಅಭಿಮಾನದಿಂದ 24 ಗಂಟೆನೂ ಕೂಡ ಅದರ ಬಗ್ಗೆ ನಾನು ಯೋಚಿಸ್ತಾನೇ ಇರ್ತೀನಿ, ಚಿಂತನೆಯಲ್ಲಿ ಮುಳುಗಿರ್ತೀನಿ. ಅದರ ಬಗ್ಗೆ ನನಗೆ ಅಪಾರವಾದ ಗೌರವ, ಅದು ಬಿಟ್ಟು ನನಗೆ ಬೇರೆ ಯಾವುದು ಕೂಡ ತಲೆಯಲ್ಲಿ ಇರೋದಿಲ್ಲ ಅಂತ ಯಾವ ವ್ಯಕ್ತಿ ಇರ್ತಾನೆಯೋ ಖಂಡಿತವಾಗಿ ಆ ವ್ಯಕ್ತಿ ಆ ವ್ಯಾಪಾರದಲ್ಲಿ ಮುಂದುವರಿದೇ ಇರ್ತಾನೆ. ಅಂದರೆ ಇದರ ಅರ್ಥ ಅದು ಜೀವನ ಆಗಿರ್ಬೋದು, ಒಂದು ಉದ್ಯೋಗ, ಒಂದು ವ್ಯಾಪಾರ, ಯಾವುದಾದರೂ ಸರಿಯೇ, ಅದು ಒಂದಷ್ಟು ನಿಷ್ಠೆ ಕೇಳುತ್ತೆ, ಏಕಾಗ್ರತೆ ಕೇಳುತ್ತೆ, ಪ್ರೀತಿ ಕೇಳುತ್ತೆ, ಸಮಯ ಕೇಳುತ್ತೆ, ತನ್ಮಯತೆ ಕೇಳುತ್ತೆ. ಅದು ಬಿಟ್ಟು ಸ್ವಲ್ಪ ನೀವು ಆಚೀಚೆ ಡೈವರ್ಟ್ ಆದರೂ ಕೂಡ ಅದು ಉದ್ಯೋಗ ಆಗಿದ್ರೂ ನೀವು ಅಂದ್ಕೊಂಡಷ್ಟು ಸಫಲತೆಯನ್ನು ಕೊಡೋದಿಲ್ಲ. ನೀವೆಷ್ಟು ಅದಕ್ಕೆ ತೊಡಗಿಸ್ಕೊತೀರ ಅಷ್ಟು ನಿಮಗೆ ರಿಟರ್ನ್ ಕೊಡ್ತಾ ಹೋಗುತ್ತೆ. ಅದು ಅದರಲ್ಲಿ ಪ್ರಮೋಷನ್ಸ್ ಆಗಿರ್ಬೋದು, ಹೊಗಳಿಕೆ ಆಗಿರ್ಬೋದು, ಮಾನ್ಯತೆ ಇರ್ಬೋದು, ಸ್ಥಾನಮಾನ ಇರ್ಬೋದು, ಏನೂ ಇಲ್ಲ, ಒಂದು ತೃಪ್ತಿನಾದರೂ ಕೊಡುತ್ತೆ ನಿಮಗೆ ಅದು. ಹಾಗೆ ಒಂದು ವ್ಯಾಪಾರ ಆದರೂ ಸರಿ, ಒಂದು ಸಂಸಾರ ಆದರೂ ಸರಿ. ಸಂಸಾರ ಅಂದಮೇಲೆ ನಾನಾಯಿತು, ನನ್ನ ಮನೆ ಆಯಿತು, ನನ್ನ ಪತ್ನಿ ಆಯಿತು, ನನ್ನ ಮಕ್ಕಳಾಯಿತು. ಆಚೆ ಮನೆ ಬಿಲ್ಡಿಂಗ್ ಅಷ್ಟು ದೊಡ್ಡದಿದೆ ಅಂತ ಪತ್ನಿ ಮನಸ್ಸು ಆ ಕಡೆ ಹೋಯಿತು, ಬಂಗಾರದ ಕಡೆ ಹೋಯಿತು, ಇನ್ನೊಂದರ ಕಡೆ ಹೋಯಿತು, ಇಲ್ಲಿ ಸಂಸಾರ ನೆಟ್ಟಿಗಿರೋದಿಲ್ಲ. ಪತಿನೂ ಕೂಡ ಅಯ್ಯೋ ಅವರು ಕಾರು ತೊಗೊಂಡ್ಬಿಟ್ಟಿದ್ದಾರೆ, ಇವರಿಷ್ಟು ಚೆನ್ನಾಗಿದ್ದಾರೆ, ಇವ್ರ ಮಕ್ಕಳು ಹಿಂಗಿದ್ದಾರೆ, ನನ್ನ ಮಕ್ಕಳು ಹಿಂಗಾಯಿತು ಅಂತ ಪಕ್ಕದ ಮನೆ ಕಡೆಗೆ ಸ್ವಲ್ಪ ಹೋಯಿತು, ಅಲ್ಲಿ ಸಂಸಾರ ನೆಟ್ಟಿಗಿರಲ್ಲ. ನನ್ನ ಮನೆ ಆಚೆ, ನನ್ನ ಕಂಪೌಂಡ್ ಆಚೆ, ಹೊರಗಡೆ ಏನು ಜಗತ್ತು ಬೇಕಾದಷ್ಟಿದ್ರೂ ಕೂಡ ಅದು ಯಾವುದ್ರ ಕಡೆಗೆ ಗಮನ ಕೊಡದೆ ನನಗೆ ನನ್ನ ಗುಡಿಸ್ಲೇನೇ ದೊಡ್ಡದು, ನನ್ನ ಪತ್ನಿನೇ ನನಗೆ ಸರ್ವಸ್ವ, ನನ್ನ ಪತಿನೇ ನನಗೆ ಸರ್ವಸ್ವ, ನನ್ನ ಮಕ್ಕಳೇ ನನ್ನ ಒಂದು ಅದೃಷ್ಟ ಅಂತ ತಿಳ್ಕೊಂಡು ಅವರು ಹೇಗಾದರೂ ಇರಲಿ, ನಮಗೆ ಅವರೇ ಪ್ರಪಂಚ ಅಂದುಕೊಂಡು ಯಾರು ಆ ಮಕ್ಕಳಿಗೆ ಟೈಮ್ ಕೊಡ್ತಾರೆ, ಆ ಮನೆಗೆ ಟೈಮ್ ಕೊಡ್ತಾರೆ, ಆ ಸಂಸಾರಕ್ಕೆ ಟೈಮ್ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ, ನಿಷ್ಠೆ ತೋರಿಸ್ತಾರೆ, ತನ್ಮಯತೆಯಿಂದ ಇರ್ತಾರೆ, ಸಮಯವನ್ನು ಕೊಡುತ್ತಾರೆ, ಖಂಡಿತವಾಗಿ ಆ ಸಂಸಾರ ಸಫಲ ಆಗೋದರಲ್ಲಿ, ಪ್ರೀತಿ ವಿಶ್ವಾಸದಿಂದ ಇರೋದರಲ್ಲಿ ಅದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಇದು ಸೂತ್ರ, ಇದು ಎಲ್ಲಿ ಬೇಕಾದರೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ಭಗವಂತ ಕೊಡುವ ಒಂದೊಂದು ಮಹಾವಾಕ್ಯನೂ ಕೂಡ ಅದು ಸೂತ್ರಗಳು ನಮಗೆ ಇಲ್ಲಿ ಕೊಡ್ತಾ ಇರೋದು, ಫಾರ್ಮುಲಾ. ಇದನ್ನು ಎಲ್ಲಿ ಅಪ್ಲೈ ಮಾಡ್ತಾರೆ ಅಲ್ಲಿ ಸಕ್ಸಸ್. ಹಾಗೆ ಒಂದು ವಿದ್ಯಾರ್ಥಿನೂ ಕೂಡ, ಒಬ್ಬ ವಿದ್ಯಾರ್ಥಿ ತಾನು ಆರ್ಟ್ಸ್ ಮಾಡಿದನೋ, ಸೈನ್ಸ್ ಮಾಡಿದನೋ, ಕಾಮರ್ಸ್ ಮಾಡಿದನೋ, ಇಂಜಿನಿಯರಿಂಗ್ ಮಾಡಿದನೋ, ಏನಾದರೂ ಸರಿ, ಬಿಲ್ಡಿಂಗ್ ಎಷ್ಟು ದೊಡ್ಡದಿದೆ, ಪಕ್ಕದ ಸ್ಕೂಲ್ ಎಷ್ಟು ದೊಡ್ಡದಿದೆ, ಪಕ್ಕದ ಕಾಲೇಜ್ ಎಷ್ಟು ದೊಡ್ಡದಿದೆ, ಇವ್ರು ಏನು ಓದ್ತಿದ್ದಾರೆ, ಅವ್ರು ಏನು ಓದ್ತಿದ್ದಾರೆ, ಇವ್ರ ಮೇಸ್ಟ್ರು ಹೆಂಗಿದ್ದಾರೆ, ನಮ್ಮ ಟೀಚರ್ ಹೆಂಗಿದ್ದಾರೆ, ಇದು ಯಾವುದ್ರ ಕಡೆಗೇನೂ ಗಮನ ಕೊಡದೆ ನನ್ನ ಫ್ರೆಂಡ್ಸ್ ಹೆಂಗಿದ್ದಾರೆ, ನನ್ನ ಬುಕ್ಸ್ ಹೆಂಗಿದೆ, ನನ್ನ ಬ್ಯಾಗ್ ಹೆಂಗಿದೆ, ನನ್ನ ಶೂಸ್ ಹೆಂಗಿದೆ, ಅವ್ರ ಕಾರಲ್ಲಿ ಬರ್ತಾರೆ, ಇದು ಯಾವುದೂ ಮ್ಯಾಟ್ರ್ ಆಗದಿರ ನಾನು ಬಂದಿರೋದು ಓದಲಿಕ್ಕೆ, ಅವರು ಬಂದಿರೋದು ಓದಲಿಕ್ಕೆ, ನನಗೆ ಯಾರ ಗೊಡವೇನೂ ನನಗೆ ಬೇಡ, ನಾನಾಯಿತು ನನ್ನ ಓದಾಯಿತು ಅಂತ ತಾನು ಓದ್ತಕ್ಕಂಥ ವಿಷಯಗಳನ್ನು ಪ್ರೀತಿಸಬೇಕು, ನಿಷ್ಠೆ ತೋರಿಸಬೇಕು, ಅಭಿಮಾನದಿಂದ ಹೇಳ್ಕೊಳ್ಬೇಕು, ಅದಕ್ಕೆ ಸಮಯ ಕೊಡಬೇಕು, ಏಕಾಗ್ರತೆಯಿಂದ ಅಧ್ಯಯನದಲ್ಲಿ ಮುಳುಗಬೇಕು, ಕಷ್ಟಪಡಬೇಕು, ಬೇರೆ ಯಾವ ಕಡೆ ದೃಷ್ಟಿ ಹೋಗೋದಂಗೆ ಕಾಪಾಡಿಕೊಳ್ಬೇಕು, ಅನೇಕ ಸಂಘಗಳನ್ನು ತ್ಯಜಿಸಿ ಒಂದು ಓದೋದ್ರ ಕಡೆಗೆ ತನ್ನ ಗಮನವನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗಿ ಆ ವಿದ್ಯಾರ್ಥಿಯ ಸಫಲತೆಯನ್ನು ತಡಿಲಿಕ್ಕೆ ಯಾರೊಬ್ಬರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಇದು ಸೂತ್ರ. ಇದು ಹಾಗೆ ಆಧ್ಯಾತ್ಮದಲ್ಲಿ ನಾನು ಮುಂದುವರಿಬೇಕು,
ಈ ಆಧ್ಯಾತ್ಮ ಮಾರ್ಗದಲ್ಲಿ ತುಟ್ಟ ತುದಿಯನ್ನು ಏರಬೇಕು. ಆಧ್ಯಾತ್ಮ ಅಂತಂದರೆ ಇಲ್ಲಿ ನನ್ನ ನಡೆ ಶುದ್ಧವಾಗಬೇಕು, ನನ್ನ ನುಡಿ ಶುದ್ಧವಾಗಬೇಕು, ನನ್ನ ದೃಷ್ಟಿ ಶುದ್ಧವಾಗಬೇಕು, ನನ್ನ ಮನಸ್ಸು ಶುದ್ಧವಾಗಬೇಕು, ನನ್ನ ಪೂರ್ತಿಯಾದ ತಿಳುವಳಿಕೆಗಳು ಶುದ್ಧ ಆಗಿ ನನ್ನ ಶ್ರೇಷ್ಠ ವ್ಯಕ್ತಿತ್ವದಲ್ಲಿ ನಾನು ಬಂದ ಮೇಲೆ ನಿಂತುಕೊಳ್ಬೇಕು. ಅಂದರೆ ಎಲ್ಲ ಸಂಘಗಳನ್ನು ಬಿಡಬೇಕು, ಎಲ್ಲ ದೃಷ್ಟಿಗಳನ್ನು ಬಿಡಬೇಕು. ನಾನಾಯಿತು, ನನ್ನ ತಂದೆ ಪರಮಾತ್ಮ ಆಯಿತು ಅಂತ ಇದರಲ್ಲಿ ಮುಳುಗಬೇಕು. ಇದೇ ಆಧ್ಯಾತ್ಮ. ಆತ್ಮಕ್ಕೆ ಆದ್ಯತೆಯನ್ನು ಕೊಟ್ಟು ಆತ್ಮದ ಸ್ಮೃತಿಯಲ್ಲಿ, ಆತ್ಮದ ದೃಷ್ಟಿಯಲ್ಲಿ, ಆತ್ಮೀಯ ಭಾವದಲ್ಲಿ, ಆತ್ಮಿಕ ವಾರ್ತಾಪದಲ್ಲಿ ಆತ್ಮದ ತಂದೆ ಪರಮಾತ್ಮನಲ್ಲಿ ಬಿಟ್ಟರೆ ನಮ್ಮ ಮನಸ್ಸು ಬೇರೆ ಎಲ್ಲಿಯೂ ಹೋಗಬಾರ್ದು. ಈ ಸರ್ಕಲ್ ಒಳಗಡೆನೆ ನಾನಿರಬೇಕು. ನಾನಾಯಿತು, ನಮ್ಮಪ್ಪ ಪರಮಾತ್ಮ ಆಯಿತು, ನನ್ನ ಮನೆ ಆಯಿತು, ನನ್ನ ಸ್ವಧರ್ಮ ಆಯಿತು, ನನ್ನ ಸ್ವಮಾನ ಆಯಿತು, ನನ್ನ ಸ್ವರೂಪ ಆಯಿತು, ನನ್ನ ಸ್ವಸ್ಥಿತಿ ಆಯಿತು. ಇಷ್ಟೇ ಸ್ವ ಆತ್ಮ 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 ಅನ್ನೋದರಲ್ಲೇ ನಾನು ಇರಬೇಕು. ಎಷ್ಟು ಹೊತ್ತು ನೀವು ಆತ್ಮ ಅಂದ್ಕೊಂಡ್ರೆ ಅಷ್ಟು ಹೊತ್ತಲ್ಲಿ ಪರಮಾತ್ಮನ ನೆನಪು ಇದ್ದೇ ಇರುತ್ತೆ. ಇದು ಅನ್ಕೊಳ್ಳೋಕೆ ನಿಮಗೆ ಆಗಿಲ್ಲ ಅಂದರೆ ಎಷ್ಟು ಹೊತ್ತು ನೀವು ಪರಮಾತ್ಮನನ್ನು ನೋಡ್ತಾ 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 ಹೋಗ್ತೀರಿ, ಅಷ್ಟು ನನ್ನ ಆತ್ಮ ಅಂತಲೂ ಕೂಡ ನೆನಪಾಗ್ತಾ ಹೋಗುತ್ತೆ, ಪರಮಧಾಮ ನೆನಪಾಗ್ತಾ ಹೋಗುತ್ತೆ. ಯಾಕಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾನು ಸಫಲತೆ ಪಡಿಬೇಕು ಅಂದರೆ ಇದು ಒಂದು ಫಾರ್ಮುಲಾ. ಇಷ್ಟು ಅಪ್ಲೈ ನಾವು ಮಾಡಿಕೊಳ್ಳೇಬೇಕು. ಇದರಲ್ಲಿ ನೋ ಶಾರ್ಟ್ ಕಟ್ ರೂಟ್. ಬ್ರಹ್ಮನಿಗೂ ಇದೆ, ಮಮ್ಮಾರವ್ರಿಗೂ ಇದೆ, ನಮಗೂ ಇದೆ, ನಿಮಗೂ ಇದೆ. ಇದರಲ್ಲಿ ಯಾರು ಈ ಫಾರ್ಮುಲಾವನ್ನು 100% ಎಕ್ಯುರೇಟ್ ಆಗಿ ಸೀರಿಯಸ್ ಆಗಿ ತೊಗೊಂಡಿದ್ದು ಅಪ್ಲೈ ಮಾಡ್ತಾರೋ ಅವ್ರು ಯಾರು ಬೇಕಾದರೂ ಆಗಿರಲಿ. ಅವ್ರು ಭಾಳ ಓದಿದವರೇ ಇರಬೇಕಂತಿಲ್ಲ, ಭಾಳ ಮುರಳಿಗಳನ್ನು ಅಧ್ಯಯನ ರಿಸರ್ಚ್ ಮಾಡಿರ್ಬೇಕಂತಿಲ್ಲ, ಗದ್ದೆ ಮೇಲೆ ಕೂತ್ಕೊಂಡು ಇವರು ಕ್ಲಾಸ್ ಮಾಡಿರ್ಬೇಕಂತಿಲ್ಲ, ಅವರು ಸಂಸಾರವನ್ನು ಬಿಟ್ಟು ಸನ್ಯಾಸಿನೇ ಆಗಿರಬೇಕು, ಬ್ರಹ್ಮಚಾರಿನೇ ಆಗಿರ್ಬೇಕಂತಿಲ್ಲ, ಕುಮಾರಿಯರೇ ಆಗಿರ್ಬೇಕಂತಿಲ್ಲ, ಮಧುಬನದಲ್ಲಿ ಇರಬೇಕಂತಿಲ್ಲ, ಸೆಂಟರಲ್ಲಿ ಇರಬೇಕಂತಿಲ್ಲ. ಯಾರು ಬೇಕಾದರೂ ಒಬ್ಬ ಮುಗ್ಧ ಮಾತೆ ಅನಕ್ಷರಸ್ಥೆ ಇದ್ದರೂ ಕೂಡ ನಾನು ಆತ್ಮ ಅಂತ ತಿಳಿದ ತಕ್ಷಣ ಆತ್ಮೀಯ ದೃಷ್ಟಿ, ನೀನು ಆತ್ಮ ಇವರು ಆತ್ಮ ಅಂತ ಬೋಲಾಗಿ ತಿಳ್ಕೊಂಡ್ರು, ಒಬ್ಬ ಪರಮಾತ್ಮನ ಸಂಘದಲ್ಲಿ ಮುಗ್ಧವಾಗಿ ಮುಳುಗಿಬಿಟ್ಲು ಅಂದ್ರೂ ಕೂಡ ಆಕೆ ಅತೀಂದ್ರಿಯ ಸುಖ ಅನುಭವಿಸೋದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ನೋಡಿರೋ ಪೈಕಿ ಆಧ್ಯಾತ್ಮದಲ್ಲಿ ಬುದ್ಧಿವಂತರಿಗಿಂತ ಅಂದರೆ ವಿದ್ಯೆ ಕಲಿತಿರೋರಿಗಿಂತ, ಪಂಡಿತ ಆಗಿರೋರಿಗಿಂತನೂ ಜಾಸ್ತಿ ಆಳವಾಗಿ ಹೋಗಿರೋರಿಗಿಂತ ಸ್ವಲ್ಪ ತಿಳ್ಕೊಂಡು ಅದರಲ್ಲಿ ಪೂರ್ತಿ ಮುಳುಗಿರೋರು ಬೋಲಾ ಆತ್ಮರೇ. ಮಾತೆಯರು, ವೃದ್ಧರು, ಸ್ವಲ್ಪ ಪ್ರಪಂಚಕ ಜ್ಞಾನದ ತಿಳುವಳಿಕೆ ಕಡಿಮೆ ಇರೋರು ಭಾಳ ಚಂದ ಅಧ್ಯಾತ್ಮವನ್ನು ಅನುಭವ ಮಾಡೋದು ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಏನು ಹೇಳ್ತೀವಿ ಅದು ಟಕ್ ಅಂತ ಅಪ್ಲೈ ಮಾಡ್ತಾರೆ. ಅವ್ರು ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ಅಷ್ಟೇ ಫಾರ್ಮುಲಾ ತೊಗೊಂಡು ಬಿಡ್ತಾರೆ ಅವರು. ಇವತ್ತು ಬಾಬಾ ಹಿಂಗೆ ಹೇಳಿದ್ರೆ ಅಣ್ಣವ್ರೆ ಅದಕ್ಕೆ ನಾನು ಹಿಂಗೆ ಮಾಡ್ತಿದ್ದೀನಿ, ಬಾಬಾ ಇವತ್ತು ಹೇಳಿದ್ರಲ್ಲ ಅಣ್ಣವ್ರೆ ಅದಕ್ಕೆ ನಾನು ಅದನ್ನು ಬಿಟ್ಟುಬಿಟ್ಟೆ, ಬಾಬಾ ಇವತ್ತು ಇದನ್ನು ಹೇಳಿದ್ರಲ್ಲ ಅದಕ್ಕೆ ನಾನು ಇದನ್ನು ಬಿಟ್ಟುಬಿಟ್ಟೆ, ಬಾಬಾ ಹಿಂಗೆ ಹೇಳಿದ್ರಲ್ಲ ಅದಕ್ಕೆ ನಾನು ಅದನ್ನ ತೆಗೆದುಬಿಟ್ಟೆ. ಈ ಥರದಲ್ಲಿ ಅವ್ರು ಏನು ಹೇಳ್ತಾರೆ ಸುಮ್ಮನೆ ಇಷ್ಟು ಮಾಡ್ತಾ ಹೋಗ್ಬಿಡ್ತಾರೆ. ಇವ್ರಿಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿರಲ್ಲ. ಸ್ವರ್ಗ ಹಂಗೆ, ಶ್ರೀಕೃಷ್ಣ ಹಿಂಗೆ, ರಾವಣ ಹಿಂಗೆ, ವಿನಾಶ ಹಿಂಗೆ, ಸತ್ಯುಗ ಹಂಗೆ, ಇಷ್ಟು ಜನ್ಮ, ಈ ಕ್ಯಾಲ್ಕುಲೇಷನ್ನು, ಹಿಸ್ಟ್ರಿ, ಸೋಷಿಯಲ್ಲು ಅವು ಯಾವ ಅವ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಾಬಾ ಹೇಳಿದ್ರು ನಾವು ಮಕ್ಕಳು ಮಾಡಿದೀವಿ. ಬಾಬಾ ಕಹೆ ಅಮ್ಮನೆ ಕರ್ಲಿಯಾ. ಇಷ್ಟು ಮುಗ್ಧ ಆತ್ಮರಾಗಿದ್ದರೂ ಸಾಕು, ಹೇಳಿದ್ದಷ್ಟನ್ನು ಮಾಡಿ ಅವ್ರು ಹೇಳಿದ್ದಕ್ಕೆ ಮಾತ್ರ ಇವ್ರ ಗಮನ ಕೊಟ್ಟು ಅದನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ರು ಅಂದರೆ ಅವ್ರ ಸಕ್ಸಸ್. ನಾವು ಭಾಳ ತಿಳ್ಕೊಂಡು ಭಾಳ ಆಳದಲ್ಲಿ ಹೋಗಿ ಗದ್ದಲದೊಳಗಡೆ ಬಿದ್ದು ಇದು ಸರಿ ಇದು ತಪ್ಪು, ಇವ್ರು ಯಾಕೆ ಹಿಂಗೆ ಅವ್ರು ಯಾಕೆ ಹಿಂಗೆ ಪರಚಿಂತನೆ ಪರಶೋಧನೆಯಲ್ಲಿ ಮುಳುಗಿ ಅತೀ ಬುದ್ಧಿವಂತರಾಗಿರ್ತೀವಿ ನಿಜ. ಆದರೆ ಮಾಡಬೇಕಾಗಿರೋದು ಅಪ್ಲಿಕೇಬಲ್ ಮಾಡಲಿಕ್ಕೆ ಡೈವರ್ಷನ್ ಜಾಸ್ತಿ ಇರುತ್ತೆ, ನಮ್ಮ ಹತ್ರ ಕಾನ್ಸಂಟ್ರೇಷನ್ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅತಿ ಬುದ್ಧಿವಂತಿಕೆ ಜಾಸ್ತಿ ಡೈರೆಕ್ಷನನ್ನು ತೋರಿಸ್ತಾ ಹೋಗುತ್ತೆ. ಇಲ್ಲಿ ಬಹಳ ಸೂಕ್ಷ್ಮ ಆಗಬೇಕಾಗುತ್ತೆ. ಅದಕ್ಕೆ ಜ್ಞಾನಿಗೆ ಜ್ಞಾನವೇ ಶತ್ರು ಆಗಿಬಿಡುತ್ತೆ, ಜ್ಞಾನಿಗೆ ಜ್ಞಾನವೇ ಮಾಯವಾಗಿಬಿಡುತ್ತೆ. ಒಂದೊಂದ್ಸಲ ಅದು ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಒಂದು ಹೊಗಳಿಕೆಯ ನಶೆ.
ಇನ್ನು ರಿಸರ್ಚ್ನ ನಶೆ, ಇನ್ಯಾರಿಗೂ ಇನ್ನೇನೋ ಹೇಳಬೇಕು ಅನ್ನೋ ನಶೆ, ಈ ಥರ ಆ ನಶೆ ಒಳಗಡೆ ಮುಳುಗಿ ಒಳಗಡೆ ತಾನು ಇಳಿದು ಆನಂದ ಮಾಡೋದನ್ನೇ ಮರೆತು ಹೋಗಿಬಿಟ್ಟಿರ್ತಾರೆ ಎಷ್ಟೋ ಕಡೆ. ಸದ್ಯಕ್ಕೆ ಅದು ನೋಡಲಿಕ್ಕೆ ಭಾಳ ನಶೆ ಅನ್ನಿಸ್ತಿರ್ತದೆ. ಭಾಳ ಚಂದ ಹೇಳ್ತಾರೆ ಅಕ್ಕವರು, ಭಾಳ ಚಂದ ಹೇಳ್ತಾರೆ ಅಣ್ಣವರು. ಅದು ಏನು ಮಾಡತ್ತೆ, ಒಂದು ಸ್ವಲ್ಪ ಹೊಗಳಿಕೆ, ಒಂದು ಸ್ವಲ್ಪ ಚಪ್ಪಾಳೆ, ಒಂದು ಸ್ವಲ್ಪ ಸ್ಟೇಜು, ಒಂದು ಸ್ವಲ್ಪ ಗದ್ದೆ ಸಿಕ್ಕಾಗ ಆ ನಶೆ ಇನ್ನೊಂದು ತಿಳ್ಕೊಳ್ಬೇಕು, ಮತ್ತೊಂದು ತಿಳ್ಕೊಳ್ಬೇಕು, ಇವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕು, ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕು, ಇವ್ರು ಹಿಂಗೆ ಕೇಳಿದ್ರೆ ಏನು ಹೇಳಬೇಕು, ಅವ್ರು ಹಂಗೆ ಕೇಳಿದ್ರೆ ಏನು ಹೇಳಬೇಕು. ಈ ಥರ ವಿಸ್ತಾರದಲ್ಲಿ ಬುದ್ಧಿ ಯಾವಾಗ ಓಡಿಸ್ಲಿಕ್ಕೆ ಆರಂಭ ಮಾಡ್ತೀವಿ, ಒಳಗಡೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಸಾರದಿಂದ ವಿಸ್ತಾರಕ್ಕೆ ಹೊರಡ್ತೀವಿ ನಾವು, ಸಾರಕ್ಕೆ ಇಳಿಯೋದು ಕಡಿಮೆ ಆಗಿಬಿಡುತ್ತೆ. ಆಗಲ್ಲಿ ಅನುಭೂತಿ ಕಡಿಮೆ ಆಗುತ್ತೆ. ಅನುಭೂತಿ ಕಡಿಮೆ ಆದಷ್ಟು ಶಕ್ತಿ ಕಡಿಮೆ ಆಗುತ್ತೆ. ಶಕ್ತಿ ಕಡಿಮೆ ಆದಷ್ಟು ವಾಣಿಯನ್ನು ರೀಚ್ ಮಾಡಿಸ್ಲಿಕ್ಕಾಗಲ್ಲ, ಪ್ರಭಾವ ಬೀರ್ಲಿಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ಬಾಬಾರವರು ಹೇಳ್ತಿದ್ರೆ, ಮಕ್ಕಳೇ ಎಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ಪರಮಾತ್ಮನನ್ನು ನೆನಪು ಮಾಡಿ. ನನಗೆ ಉದ್ಯೋಗ ಅಂದರೂ ಇದೆ, ನನಗೆ ಸಂಸಾರ ಅಂದರೂ ಇದೆ, ನನಗೆ ವ್ಯಾಪಾರ ಅಂದ್ರೂ ಇದೆ, ನನಗೆ ವಿದ್ಯೆ ಅಂದ್ರೂ ಇದೆ. ನಾನು ಆತ್ಮ ಅಂತ ತಿಳ್ಕೊಳ್ಳೋದು ಪರಮಾತ್ಮನ ನೆನಪಲ್ಲಿರೋದು, ನನ್ನ ಸ್ವಮಾನದಲ್ಲಿ, ನನ್ನ ಸ್ವರೂಪದಲ್ಲಿ, ನನ್ನ ಸ್ವಸ್ಮೃತಿಯಲ್ಲಿ, ನನ್ನ ಸ್ವಸ್ಥಿತಿಯಲ್ಲಿ ನಾನು ಎಷ್ಟರಲ್ಲೇ ಇರ್ತೀನಿ. ಇದು ಬಿಟ್ಟು ಆಚೆ ನೀವು ಕೋಟಿ ಕೊಡ್ತೀನಿ ಅಂದ್ರೆ ನಾನು ಬರಲ್ಲ. ನನಗದು ಬೇಕಿಲ್ಲ. ಯಾಕಂದ್ರೆ ನಾನು ಇಷ್ಟು ಸರ್ಕಲ್ ಒಳಗಡೆ ಇರೋಕ್ಕೆ ವ್ಯರ್ಥ, ಹೊರಗಡೆ ಹೋದ್ರೆ ವ್ಯರ್ಥ. ಅದು ಹಿಸ್ಟ್ರಿ ಜಿಯೋಗ್ರಫಿ ಅದನ್ನು ತೊಗೊಂಡು ಏನು ಮಾಡೋಣ? ವಿಜ್ಞಾನಿಗಳು ಅದನ್ನೇ ಮಾಡಿ 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 ಇಲ್ಲಿ ತನಕ ಮಣ್ಣು ಕೆದರಿ ಮಣ್ಣಲ್ಲೇ ಹೋಗ್ಬಿಟ್ಟಿದ್ದಾರೆ. ನಾವು ಯಾಕೆ ಮತ್ತೆ ಮಣ್ಣು ಕೆದರೋ ಕೆಲಸ ಮಾಡಬೇಕೀಗ? ಇಷ್ಟು ಕ್ಲಿಯರಾಗಿ ಬಾಬರವ್ರು ಹೇಳಿದ್ದಾರೆ. ಯಾರಿಗೆ ಹಿಸ್ಟ್ರಿ ಜಿಯೋಗ್ರಫಿ ಬೇಕು? ಸತ್ಯುಗ ಹಂಗೆ, ಕಲಿಯುಗ ಹಂಗೆ, ವಿನಾಶ ಹಂಗೆ, ಶ್ರೀಕೃಷ್ಣ ಹಿಂಗೆ, ಮಮ್ಮಾರವ್ರು ಎಲ್ಲಿ ಹುಟ್ಟುಬಿಟ್ರು, ಇದೇನಾಯಿತು, ಇವೆಲ್ಲ ರಿಸರ್ಚು ಹಿಸ್ಟ್ರಿ ಬುದ್ಧಿಗಳು ಏನಿದೆ ಎದಕ್ಕೆ ಬೇಕಾಗಿದೆ ಅಂತೀನಿ. ಇದು ಅನುಭವ ಮಾಡೋರಿಗೆಲ್ಲ ಇದು. ಸುಮ್ಮನೆ ಮಾಯೆ ನಮ್ಮನ್ನು ಆ ಕಡೆ ಈ ಕಡೆ ತಿರುಗಿಸಿ ಡೈವರ್ಟ್ ಮಾಡಾಕತ್ತೆ ತಿಳ್ಕೊಂಡು ಏನಪ್ಪ ಮಾಡ್ತೀರಿ? ಅದರಿಂದ ನಿಮ್ಮ ಅನುಭವಕ್ಕೆ ಆಗುವ ಲಾಭವೇನು? ನೀವು ಲಾಭನೇ ಮಾಡ್ಕೊಳ್ಬೇಕಂದ್ರೆ ಈಗ ನಡೆದಿರೋದು ತಿಳ್ಕೊಂಡಿದ್ದು ಸಾಕಲ್ವಾ? ಪರಮಾತ್ಮ ಭೂಮಿಗೆ ಬಂದಿರೋದು ಗೊತ್ತಿದೆ, ಬ್ರಹ್ಮನ ಶರೀರದೊಳಗಡೆ ಬಂದಿರೋದು ಗೊತ್ತಿದೆ, ಮಮ್ಮಾರವರ ಆ ಜ್ಞಾನ ತಗೊಂಡಿರೋದು ಗೊತ್ತಿದೆ, ಮಮ್ಮ ಬಾಬರವರು ಅಷ್ಟೂ ಸುದೀರ್ಘ ವರ್ಷಗಳ ಕಾಲ ಅನುಸಂಧಾನ ಮಾಡಿರೋದು ಗೊತ್ತಿದೆ, ಅವರಿಬ್ಬರು ತಪಸ್ಸು ಮಾಡಿರೋದು ಗೊತ್ತಿದೆ, ಅವರಿಬ್ಬರು ನಂಬರ್ 1 ಲಕ್ಷ್ಮೀನಾರಾಯಣ ಆಗಿರೋದು ಗೊತ್ತಿದೆ, ಅಲ್ಲಿ ಕೂತ್ಕೊಂಡು ಅಷ್ಟು ಭಟ್ಟಿ ಮಾಡಿರೋದು ಗೊತ್ತಿದೆ, ಅಷ್ಟೆಲ್ಲ ಆತ್ಮರನ್ನು ತಯಾರು ಮಾಡೋದು ಗೊತ್ತಿದೆ. ನಮ್ಮ ಕಣ್ಣೆದುರಿಗೆ ಇಷ್ಟೆಲ್ಲ ದಾದಿಯರು ನೂರಾರು ವರ್ಷಗಳ ಕಾಲ ಬಾಳಿ ಬದುಕಿ ಅದನ್ನು ಸಾಧಿಸಿ ತೋರಿಸಿರೋದು ಗೊತ್ತಿದೆ. ಅವ್ರ ಬಿಕ್ರಿ ಪಾರ್ಟಿಂದ ಆರಂಭವಾಗಿ ಅವ್ರದ್ದು ಸಂಭ್ರಮದವರೆಗೂ ಕೂಡ ನಾವು ನೋಡಿದ್ದೂ ಆಗಿದೆ. ಇಷ್ಟಾದ ಮೇಲೆ ಮತ್ತೆ ಇನ್ನೇನೋ ತಿಳ್ಕೊಳ್ಬೇಕು ಅಂದರೆ ಇದು ಮಾಯೆ. ಇದ್ದುದನ್ನು ಬಿಟ್ಟು ಇಲ್ಲದುದರ ಕಡೆಗೆ ತುಡಿಯುವುದೇ ಜೀವನ ಅಂತ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಆ ಥರ ಇದು ಪರಿಸ್ಥಿತಿ. ನಮಗಿಷ್ಟು ಸಿಕ್ಕಿದೆ, ಅನುಭವ ಮಾಡಬೇಕು ಅನ್ನೋ ಮನಸ್ಸಿನಾಗ ಇಷ್ಟು ಸಾಕು. ಇದನ್ನು ಮೀರಿ ಇನ್ನೇನೋ ತಿಳ್ಕೊತೀನಿ ಅಂತ ಹೋಗ್ತಾ ನೋಡು, ಅವ್ರು ಯಾವತ್ತೂ ಅನುಭವ ಮಾಡಲಿಕ್ಕಾಗಲ್ಲ. ಅವ್ರು ಯಾರು ಬೇಕಾದರೂ ಆಗಲಿ, ನಮ್ಮ ಸನ್ಯಾಸಿಗಳಾಗಿರ್ಬೋದು, ಸಂತರಾಗಿರ್ಬೋದು, ಸಂಶೋಧಕರಾಗಿರ್ಬೋದು, ಅಥವಾ ನಮ್ಮ ವಿದ್ಯಾರ್ಥಿಗಳೇ ಆಗಿರ್ಬೋದು, ಅಥವಾ ಟೀಚರ್ಸ್ಗಳು ನಾವು ಯಾರಾದರೂ ಆಗಿರ್ಬೋದು. ಇಲ್ಲಣ್ಣವ್ರು ನಾವು ಜಾಸ್ತಿ ತಿಳ್ಕೊಳ್ಬೇಕು, ಜನ ಅರ್ಥ ಮಾಡಿಸ್ಬೇಕಾಗ್ತದೆ, ಹಂಗೆ ಹಿಂಗೆ ಹೇಳ್ತಾರೆ ನನ್ನ ಹತ್ರ ಬಂದು. ಇಷ್ಟು ಹೇಳಿದ ಮೇಲೇನೂ ಅರ್ಥ ಆಗಿಲ್ಲ ಪುಣ್ಯಾತ್ಮನಿಗೆ ಅಂದರೆ ಕಾಲ ಮುಗಿದು ಬಿಡ್ತೀನಿ. ನನಗೆ ಅದರ ಅವಶ್ಯಕತೆ ಇಲ್ಲ. ಅದನ್ನ ಉದ್ಧಾರ ಮಾಡೋಕ್ಕೆ ಇನ್ನೊಬ್ಬ ಪರಮಾತ್ಮ ಬಂದುಕೊಳ್ಳಿ ಸಾಕು, ನನಗೇನು ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಹೇಳ್ಬೇಕಾಗಿರೋ ಸತ್ಯ ಹೇಳಿದ್ದೀನಿ. ಹಿಸ್ಟ್ರಿ ಸಿಕ್ಕಿದೆ, ಯಾಕಂದರೆ ಆತ್ಮಪಾಠ ಸಿಕ್ಕಿದೆ, ಪರಮಾತ್ಮ ಪಾಠ ಸಿಕ್ಕಿದೆ, 3 ಲೋಕ ಪಾಠ ಸಿಕ್ಕಿದೆ, 4 ಯುಗಗಳ ಹಿಸ್ಟ್ರಿ ಸಿಕ್ಕಿದೆ, ರಾಜಯೋಗ ಅಭ್ಯಾಸ ಸಿಕ್ಕಿದೆ, ವಿನಾಶದ ಸೂಚನೆ ಸಿಕ್ಕಿದೆ, ಪರಮಾತ್ಮ ಬಂದದ್ದು ನಮಗೆ ಗ್ಯಾರಂಟಿ ಆಗಿದೆ. ಇಷ್ಟಾದ ಮೇಲೂ ಕೂಡ ಇಷ್ಟರಲ್ಲೇ ಆತನಿಗೆ ತೃಪ್ತಿಯಾಗಿ ಪರಮಾತ್ಮನಿಗೆ ಶರಣಾಗಲಿಕ್ಕೆ, ಬಲಿಹಾರಿ ಆಗಲಿಕ್ಕೆ ಆಗಲಿಲ್ಲ, ಅದನ್ನ ಅನುಭವ ಮಾಡಬೇಕು ಅನಿಸಿಲ್ಲ ಅಂದರೆ ಇನ್ನೇನೋ ನಾನು ಕಂಡಿಡ್ದು ಬಿಟ್ಟು ಭಗವಂತ ಹೇಳಿರೋದನ್ನು ಬಿಟ್ಟು ಮತ್ತೆ ನಾನು ಯಾವುದೋ ಹೊಸದು ರಿಸರ್ಚ್ ಮಾಡ್ಕೋಬೇಕು. ಅದು ಎಷ್ಟು ಸರಿನೋ ಎಷ್ಟು ತಪ್ಪನೋ ಆತಗ ಅರ್ಥ ಮಾಡ್ಸೋಕೆ ನಾನು ಒಂದಷ್ಟು ಕತೆ ಕಟ್ಟಬೇಕು. ಆ ವಿಸ್ತಾರದೊಳಗಡೆ ನನ್ನ ಜೀವನ ಎಷ್ಟು ಹೋಗುತ್ತೆ. ಇದ್ರಂಗೆ ಭಾಳ ಜನ ತಲೆ ಕೆಡಿಸ್ಕೊಂಡ್ರು ಏನೋ ಆಗಿಬಿಡುತ್ತೆ. ಏನೂ ಆಗಲ್ಲ ಪ್ರಪಂಚದಲ್ಲಿ, ನಮ್ಮ ಜೀವನ ವ್ಯರ್ಥ ಆಗುತ್ತೆ ಅಷ್ಟೇ ಬಿಟ್ಟರೆ. ಭಗವಂತ ಹಂಗಿತ್ತು ಅಂದ್ರೆ ಅವತ್ತೇ ಪ್ಲಾನ್ ಮಾಡ್ತಿದ್ರು. ಅಷ್ಟು ಕೋರ್ಸ್ ಚಿತ್ರ ಮಾಡಿದ್ರು 7 ಯಾಕೆ ಮಾಡ್ತಿದ್ರು? 700 ಮಾಡ್ತಕ್ಕಂತ ಕೊಡ್ತಿದ್ರು ಅವ್ರು ಪರಮಾತ್ಮ. ಅದು ಬ್ರಹ್ಮನಿಗೆ ಗೊತ್ತಾಗ್ಲಿಲ್ವಾ? ಮಮ್ಮನಿಗೆ ಗೊತ್ತಾಗ್ಲಿಲ್ವಾ?
ಏನು ಅವತ್ತು ಭಗವದ್ಗೀತೆ ಇರಲಿಲ್ವಾ? ಅವತ್ತು ಮಹಾಭಾರತ ಇರಲಿಲ್ವಾ? ಅವತ್ತು ಜಗತ್ತಿನ ಜನ ಇರಲಿಲ್ವಾ? ಅವತ್ತು ಅನ್ಯ ಧರ್ಮಗಳು ಇರಲಿಲ್ವಾ? ಎಷ್ಟು ಬೇಕೋ ಅಷ್ಟು ಮಾಡಿದ್ದಾರೆ, ಅಷ್ಟು ಸಾಕು. ಒಂದು ಅನ್ನ ಬೆಂದಿದೆ ಅಂತ ನೋಡಲಿಕ್ಕೆ ಪೂರ್ತಿ ಕೈ ಹಾಕಿ ನೋಡೋದಿಲ್ಲ, ಒಂದು ಅಗಳು ಎರಡು ಅಗಳು ಸಾಕಲ್ಲ. ಹಾಗೆ ಆ ಒಂದು ಸಂಸ್ಕಾರಯುಕ್ತ ಆತ್ಮ, ಆ ಧರ್ಮದ ಆತ್ಮ ಆಗಿದ್ರೂ ಸುಮ್ಮನೆ ವಾಸನ ಮೇಲೆ ಬಂದುಬಿಡ್ತೀವಿ. ಎಲ್ಲೋ ಇರುವ ದುಂಬಿಗೆ ಎಲ್ಲೋ ಕಾಡಲ್ಲಿ ಅರಳಿದ ಒಂದು ಹೂವಿನ ಮಕರಂದದ ಜಾಡಿಡ್ಕೊಂಡು ಬಂದದು ಮಕರಂದ ಹೀರೋ ಶಕ್ತಿ ಆ ದುಂಬಿಗಿದೆ ಅಂದ ಮೇಲೆ, ಅರೆ ನಾವು ಚೈತನ್ಯ ಆತ್ಮರು. ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ಎಲ್ಲೇ ಇದ್ದರೂ ಕೂಡ ಪರಮಾತ್ಮ ಭೂಮಿಗೆ ಬಂದಾಗ ಜಾಡಿಡ್ಕೊಂಡು ಬಂದೇ ಬರ್ತವೆ ದುಂಬಿಗಳ ಹಾಗೆ. ಸುಮ್ಮನೆ ಒಂದು ಮಕರಂದ ಹರಡಿಸ್ಬೇಕಷ್ಟೇ ನಾವು. ಸುಮ್ಮನೆ ಒಂದು ನೇಮಕ್ಕೆ ನೀತಿಗೆ ಒಂದು ಡ್ರಾಮಾ ಅನುಸಾರ ಒಂದಷ್ಟು ನಾವು ಏನೋ ಒಂದು ಮಾಡಿದೀವಿ ಅಂತ ತೋರಿಸ್ಬೇಕಾಗಿದೆ ಸೀನರಿಯಲ್ಲಿ. ಅದಕ್ಕೋಸ್ಕರ ಇಷ್ಟೆಲ್ಲ ನಡೀತಾ ಇದೆ. ಬಿಟ್ಟರೆ ಪಾತ್ರಾನುಸಾರ ಸಂಸ್ಕಾರ ಇದ್ದೇ ಇರುತ್ತೆ, ಸ್ಕ್ರಿಪ್ಟ್ ಅನುಸಾರ ಅದು ಕರ್ಕೊಂಡು ಬರುತ್ತೆ. ನಾನೇನೋ ಮಾಡ್ತೀನಿ ಅಂತ ನನ್ನ ಸ್ಕ್ರಿಪ್ಟ್ ನಾನು ಮಾಡ್ಕೊಳ್ಳೋಕೆ ಹೋದೆ ಅಂದರೆ ನಮ್ದು ಹಾಳಾಗ್ತದೆ, ಬಿಟ್ಟರೆ ಅವ್ರಿಗೇನೂ ಆಗೋದಿಲ್ಲ. ಇದರಲ್ಲಿ ನಮ್ಮ ಜೀವನ ವ್ಯಯ ಆಗುತ್ತೆ, ವ್ಯರ್ಥ ಆಗುತ್ತೆ ಅಷ್ಟೆ. ಅದಕ್ಕೆ ನೀವು ನಂದು ಇಲ್ಲಿ ಇರುವಂಥ 1,000 1,500 ಈ ವಿಡಿಯೋಗಳನ್ನು ನೋಡಿ ಅಷ್ಟು ನಾನು ಆತ್ಮದ ಬೌಂಡ್ರಿಯನ್ನು ಬಿಟ್ಟು, ಪರಮಾತ್ಮನ ಬೌಂಡ್ರಿಯನ್ನು ಬಿಟ್ಟು, ಪರಮಧಾಮದ ಬೌಂಡ್ರಿಯನ್ನು ಬಿಟ್ಟು, ಅಂದರೆ ನನಗೆ ಸಂಬಂಧಪಟ್ಟಿದ್ದು ನಾನೇನು, ನಾನು ಆತ್ಮ, ಆತ್ಮದ ತಂದೆ ಪರಮಾತ್ಮ, ಆತ್ಮದ ಮನೆ ಪರಮಧಾಮ, ಆತ್ಮದ ಗುಣಗಳು, ಆತ್ಮದ ಸ್ವಭಾವ, ಆತ್ಮದ ಸ್ವಮಾನ, ಆತ್ಮದ ಸ್ಮೃತಿ. ಈ ಸರ್ಕಲ್ ಒಳಗಡೆ ನಾವು ಇರೋದಕ್ಕೆ ಇಷ್ಟೆಲ್ಲ ಬಾಬರವರು ಪ್ರಯತ್ನ ಪಡ್ತಾರೆ. ಇದರಲ್ಲಿ ಏನೇನು ಲಾಭ ಇದೆ? ನಾನು ಬೀಜರೂಪ ಆಗ್ತೀನಿ, ಬಿಂದು ರೂಪ ಆಗ್ತೀನಿ, ಸಾಕ್ಷಿ ಆಗ್ತೀನಿ, ಕರ್ಮಾತೀತ ಆಗ್ತೀನಿ, ಬಾಪ್ ಸಮಾನ ಆಗ್ತೀನಿ. ಮತ್ತು ನನ್ನ ದೃಷ್ಟಿ ಆತ್ಮೀಯ ದೃಷ್ಟಿ ಆಗುತ್ತೆ, ಸಹೋದರತ್ವ ಭಾವ ಬರುತ್ತೆ, ನಾವೆಲ್ಲರೂ ಒಂದೇ ಅನ್ನುವ ಸಾಕ್ಷಿ ಪ್ರಜ್ಞೆ ಬರುತ್ತೆ. ಇದರಿಂದ ಯಾವುದೇ ಒಂದು ಹೊರಗಿನ ಪ್ರಕೃತಿಯ ಪ್ರಭಾವ ಆಗೋದಿಲ್ಲ. ನಾನು ಪ್ರಕೃತಿ ಜೀತ ಆಗ್ತೀನಿ, ದೇಹದ ಅಭಿಮಾನ ಉಳಿಯೋದಿಲ್ಲ, ನಾನು ವಿದೇಹಿ ಆಗ್ತೀನಿ, ಅಶರೀರಿ ಆಗ್ತೀನಿ. ಇಷ್ಟೆಲ್ಲ ಈ ಒಂದು ಸ್ಮೃತಿಯೊಳಗಡೆ ಇದೆ ಅಂದ ಮೇಲೆ ಇದನ್ನು ಬಿಟ್ಟು ವಿಸ್ತಾರಕ್ಕೆ ಹೋಗಿ ಮಾಡೋದೇನಿದೆ? ನಾವು ದೊಡ್ಡವ್ರು ಅನ್ಸ್ಕೊಳ್ಳೋದಕ್ಕೋಸ್ಕರ ನಾನು ರಿಸರ್ಚ್ ಮಾಡ್ಕೊತ ಕೂತ್ಕೊಂಡು ಇನ್ನೇನೋ ಕತೆಗಳು ಹೇಳ್ಕೊಂಡು ಇನ್ಯಾವುದೋ ಪುರಾಣದ ಕತೆ ತೊಗೊಂಡು ಬಂದು ಅದನ್ನು ಇಲ್ಲಿ ಜೋಡಿಸಿ ಅದ್ಯಾವುದೋ ಕರ್ಮ ಫಿಲಾಸಫಿ ಬಗ್ಗೆ ಭಯ ನಿಮ್ಗೆ ತರಿಸಿ, ಅಣ್ಣವ್ರು ಕರೆಕ್ಟ್ ಹೇಳಿದ್ರು, ಪಾಪ ಕಳ್ಕೊಳ್ಳೋದು ಹಿಂಗೆ ಅಂತಪ್ಪ. ಇನ್ನೂ ಪಾಪದ ಪ್ರಜ್ಞೆಯಲ್ಲಿ ನಿಮ್ಮನ್ನು ಇಟ್ಟು ನಿಮ್ಮನ್ನು ಭಯಪಡಿಸಿ ಅವರು ಮಜಾ ತಗೊಳ್ತಿದ್ದಾರೆ ಅಂತಂದರೆ ನಾವು ಅಜ್ಞಾನದ ಕೂಪಕ್ಕೆ ಬಿದ್ದೀವಿ. ಪರಮಾತ್ಮ ಬಂದು ಸ್ಮೃತಿ ಕೊಟ್ಟಾಗಲೇ ನಾವೆಲ್ಲರೂ ಪವಿತ್ರ ಆಗೋಗ್ಬಿಟ್ಟಿದ್ದೀವಿ, ಸ್ಮೃತಿ ಸ್ವರೂಪರಾಗೋಗ್ಬಿಟ್ಟಿದ್ದೀವಿ. ನಾನೊಂದು ಶ್ರೇಷ್ಠ ಆತ್ಮ ಅಂತ ಪರಮಾತ್ಮ ಎಷ್ಟು ಸ್ವಮಾನಗಳನ್ನು ಕೊಟ್ಟಿದ್ದಾರೆ. ಆದರೆ ಇನ್ನೂ ನಿಮಗೆ ದೇಹದ ಬಾನ, ಪಾತ್ರದ ಭಯ ಹೋಗಿಲ್ಲ ಅಂದರೆ ನೀವು ದೇಹ ಬಾನ ಬಿಟ್ಟಿಲ್ಲ, ಆತ್ಮದ ಸ್ಮೃತಿಯಲ್ಲಿ ಬಂದಿಲ್ಲ. ಅದಕ್ಕೆ ನಿಮಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಷ್ಟೆ. ಯಾರಿಗೆ ಈ ಪಾತ್ರವನ್ನು ಯಾವಾಗ ಪರಮಾತ್ಮ ಬಂದು ಇದು ಡ್ರಾಮಾ ಅನುಸಾರ ನೀವು ಮಾಡಿದ್ದ ಪಾತ್ರ, ನೀನು ಬರೀ ಪಾತ್ರ ಅಲ್ಲ ಪಾತ್ರಧಾರಿ ಒಳಗಿರುವ ಆತ್ಮ ಅಂತ ಗೊತ್ತಾಯಿತು, ಅರೆ ನಾನು ಆತ್ಮನ ಅಂತ ಒಳಗಡೆ ಬಂದು ಸ್ಮೃತಿ ಸ್ವರೂಪನಾಗಿ ಕೂತ್ಕೊಂಡ್ಬಿಟ್ರೆ ಯಾವ ಪಾಪ ಇರುತ್ತೆ ಹೇಳಿ ನಿಮಗೆ? ಇದನ್ನೇ ತಾನೇ ಮಾಡೋಕ್ಕೆ ಹೇಳಿರೋದ ಬಾಬಾ. ಸ್ಮೃತಿ ಸ್ವರೂಪರಾಗಿ ಸ್ವಮಾನದಲ್ಲಿ ಬನ್ನಿ, ಸ್ವರೂಪದಲ್ಲಿ ಬನ್ನಿ, ಸ್ವಸ್ಥಿತಿಯಲ್ಲಿ ಬನ್ನಿ, ಆತ್ಮಿಕ ದೃಷ್ಟಿಯಲ್ಲಿ ಬನ್ನಿ. ಇದನ್ನು ಬಿಡ್ತೀವಿ. ಸುಮ್ಮನೆ ಮತ್ತೆ ಪುರಾಣಗಳಲ್ಲಿ ಹೇಳಿದ್ದು 2,500 ವರ್ಷದಿಂದ ಅವರೆಲ್ಲ ಹೇಳ್ಕೋತಾ ಬಂದಿರೋದು ಕರ್ಮ ಫಿಲಾಸಫಿ ಹಂಗೆ, ಕರ್ಮ ಸಿದ್ಧಾಂತ ಹಿಂಗೆ, ಈ ಪಾಪ ಹಿಂಗೆ, ಇದನ್ನು ಮಾಡಿದರೆ ಇದಾಗುತ್ತೆ, ಇದನ್ನು ಮಾಡಿದರೆ ಇದಾಗುತ್ತೆ, ಇದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ ಅಂತ ಹೇಳ್ಕೊತ ಹೋದರೆ ನಮ್ಮ ಜನಗಳಿಗೆ ಭಾಳ ಖುಷಿ ಆಗುತ್ತೆ. ಆ ನೆಗೆಟಿವನ್ನು ಬಿಟ್ಟು ಬಿಡಬೇಕು. ಇದನ್ನು ಮಾಡಿದರೆ ಹಿಂಗಾಗುತ್ತೆ, ಇದಂತ ಹೇಳಿದ್ರೆ ಹಿಂಗಾಗುತ್ತೆ, ಇದನ್ನು ತಿಂದರೆ ಹಿಂಗಾಗುತ್ತೆ, ಮಾಡಬೇಡಿ 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 ಅನ್ನೋದನ್ನು ಹೇಳ್ಕೊತ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಷ್ಟು ಟೈಮ್ ಇಲ್ಲ ಈ ಸಂಗಮಯುಗದಲ್ಲಿ. ಏನು ಮಾಡಬೇಕು ಅನ್ನೋದನ್ನು ಸಾರ ರೂಪದಲ್ಲಿ ಅರ್ಥ ಮಾಡಿಸಿ ಹೊರಗಡೆ ಬಂದು ಬಿಡಬೇಕು. ನೀನು ಅನುಭವ ಮಾಡಬೇಕು, ಅವರು ಅನುಭವ ಮಾಡಬೇಕು. ಅದು ಬಿಟ್ಟು ನಿಮ್ಮನ್ನು ಆತ್ಮದ ಸ್ಮೃತಿಯಲ್ಲಿ ತರಿಸ್ದೆ ಸುಮ್ಮನೆ ಕತೆ ಹೇಳ್ಕೊತ ಪಾಪದ ಕತೆ, ಪಾತ್ರದ ಕತೆ ಹೇಳ್ಕೊಂಡು ಭಯಪಡಿಸಿ, ಅದು ಯಾವಾಗ ಭಯಪಡಿಸ್ಬೇಕು? ಯಾವಾಗ ನೀವು ಜ್ಞಾನಕ್ಕೆ ಬರೋದಿಲ್ವೋ, ಜ್ಞಾನವನ್ನು ನಿಶ್ಚಯ ಮಾಡ್ಕೊಂಡಿಲ್ವೋ ಆವಾಗ ಭಯಪಡಿಸಿ ಈ ಕಡೆ ಕರ್ಕೊಂಡು ಬನ್ನಿ. ಅರೆ ಬಂದಾಗಿದೆ, ಪರಮಾತ್ಮನ ಒಪ್ಕೊಂಡಾಗಿದೆ, ಪರಮಾತ್ಮನಿಂದ ಸ್ವತಃ ಜ್ಞಾನ ಕೇಳ್ತಿದ್ವಿ, ಇವಾಗಲೂ ನಮಗೆ ಪಾಪದ ಭಯ ಹಿಡಿಸ್ತಾರೆ ಅಂತಂದರೆ ನಾವಿನ್ನೂ ಪರಮಾತ್ಮಂದು ಕೇಳ್ತಾ ಇಲ್ಲ, ಪಾಪಿಗಳದ್ದೇ ಕೇಳ್ತಾ ಇದ್ದೀವಿ ಅಂತ ಅರ್ಥ. ಇಷ್ಟು ಪರಮಾತ್ಮ ಬಂದ ಆತ್ಮದ ಸ್ಮೃತಿ ಕೊಟ್ಟು ಆತ್ಮದ ನಶೆ ತರಿಸಕ್ಕೆ ನೋಡಿದ್ರೆ ಇನ್ನೂ ಪಾತ್ರದ ಭಯದ ಹುಚ್ಚಿನಲ್ಲಿ ಮುಳುಗುತ್ತಾ ಇದ್ದೀರಿ ನೀವು. ಅದೇ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಇನ್ನೂ ಭಕ್ತಿ ಬಿಟ್ಟು ನೀವು ಜ್ಞಾನಕ್ಕೆ ಬಂದಿಲ್ಲ ಅಂತ ಅರ್ಥ.
ದೇಹಾಭಿಮಾನ ಬಿಟ್ಟು ಆತ್ಮಾಭಿಮಾನಕ್ಕೆ ಬರ್ತಾ ಇಲ್ಲ, ಭೂತಾಭಿಮಾನದಿಂದ ಆತ್ಮಾಭಿಮಾನಕ್ಕೆ ಬರ್ತಾ ಇಲ್ಲ ಅಂತಲೇ ಅರ್ಥ. ಅದಕ್ಕೆ ಯಾರು ಎಷ್ಟೇ ಏನಾದರೂ ತಿಳ್ಕೊಳ್ಳಿ, ಅವರು ಏನಾದರೂ ಮಾಡ್ಕೊಳ್ಳಿ, ನನ್ನ ಕೊನೆ ಉಸಿರು ಇರೋವರೆಗೂ ಇಷ್ಟೇ ನಾನು ಮಾಡ್ತಾ ಇರೋದು. ಆತ್ಮ, ಪರಮಾತ್ಮ, ಪರಮಧಾಮ, ನನ್ನ ಆತ್ಮಕ್ಕೆ ಸಂಬಂಧಪಟ್ಟಿದ್ದ ನನ್ನ ಸ್ವಧರ್ಮ, ನನ್ನ ಸ್ವಮಾನ, ನನ್ನ ಸ್ಮೃತಿ, ನನ್ನ ಸ್ಥಿತಿ, ಇಷ್ಟು ನಾನು ಪಕ್ಕಾ ಮಾಡಿಕೊಂಡು ನನ್ನೊಳಗಡೆ ನಾನು ಇದ್ದು ಬಿಟ್ಟರೆ ಪ್ರಪಂಚ ಒತ್ತಿ ಉರಿದ್ರೇನೋ ಬೆಂಕಿ ಬಿದ್ದರೇನಾದರೂ ಪರಿವರ್ತನೆ ಅದು ಮಾಡ್ಕೊಳ್ಳುತ್ತೆ. ನಾನು ನನ್ನ ಸ್ವರೂಪ ನನ್ನ ಸ್ಮೃತಿಯಲ್ಲಿದ್ದರೆ ಅದರ ಪಾಡಿಗೆ ಅದು ಏನಾಗಬೇಕು, ಅದು ಪ್ರಕೃತಿ ಪರಿವರ್ತನೆ ಆಗ್ತಾಯಿದೆ. ಯಾರು ಯಾರಿಗೆ ಇಲ್ಲಿ ಏನು ಮಾಡಬೇಕಾಗಿಲ್ಲ. ನೀನು ಫಸ್ಟ್ ಮಾಡಬೇಕಾಗಿರೋದು ನಿನ್ನ ಸ್ವಸ್ಮೃತಿಯಲ್ಲಿ ಬರೋದು, ನಿನ್ನ ಸ್ವಸ್ವರೂಪದಲ್ಲಿ ಬರೋದು. ಅಲ್ಲಣ್ಣವರೇ ಪ್ರಕೃತಿಗೆ ಶಾಂತಿ ಕೊಡಬೇಕಾರೆ ಶಾಂತಿ ನೀನೇ ಬಂದು ಸ್ವಧರ್ಮದಲ್ಲಿ ಇಲ್ಲ, ನೀನೇ ಶಾಂತಿ ಅನುಭವ ಮಾಡಿಲ್ಲ, ಏನು ಕೊಡ್ತೀಯ? ಏನು ಕೊಡೋದಿದೆ ಅದರಲ್ಲಿ? ಸೂರ್ಯ ಸುಮ್ಮನೆ ಬೆಳಗಿದ್ರೆ ಸಾಕು, ಬೆಳಕನ್ನು ಅದು ಕೊಡಬೇಕಾಗಿಲ್ಲ, ಜಗತ್ತಿಗೆ ತಾನೇ ಬರುತ್ತೆ. ಹೂವು ಸುಮ್ಮನೆ ಅರಳಿದರೆ ಸಾಕು, ಪರಿಮಳ ಬೀರಕ್ಕೆ ಅದು ಹೋಗಬೇಕಾಗಿಲ್ಲ, ತಾನೇ ಬೀರುತ್ತೆ. ದೀಪ ಒತ್ತಿ ಉರಿದ್ರೆ ಸಾಕು, ಬೆಳಗಿದ್ರೆ ಸಾಕು, ಬೆಳಕು ತಾನಾಗೆ ಸಿಗ್ತಾ ಹೋಗುತ್ತೆ. ಹೇಗೋ ಹಾಗೆ ನೀವು ಸ್ಮೃತಿಯಲ್ಲಿ ಬಂದು ಸ್ವರೂಪದಲ್ಲಿ ನಿಂತ್ಕೊಳ್ಳಿ ಸಾಕು, ಶಾಂತಿ ತಾನಾಗೆ ಹರಡುತ್ತೆ, ಪ್ರಕೃತಿ ಪರಿವರ್ತನೆ ತಾನಾಗೆ ಆಗುತ್ತೆ. ಮಾಡಬೇಕಾಗಿರೋದನ್ನು ಬಿಟ್ಟು ಬರೀ ಮಾತಾಡ್ತಾ ಕೂತ್ಕೊಂಡ್ರೆ, ವಿಸ್ತಾರದಲ್ಲಿ ಹೋಗೋದರಲ್ಲಿ ನಾವು ಇಷ್ಟಪಡ್ತಾ ಹೋದರೆ, ನಾವು ಯಾವತ್ತೂ ಕೂಡ ಎಷ್ಟು ವರ್ಷ ಈ ಮಾರ್ಗದಲ್ಲಿ ಬಂದರೂ ಆತ್ಮದ ಯಥಾರ್ಥ ಅನುಭೂತಿ ಮಾಡಲಿಕ್ಕಾಗೋದಿಲ್ಲ, ಆ ಪರಮಾತ್ಮನ ಸುಖ ಅನುಭವಿಸ್ಲಿಕ್ಕಾಗೋದಿಲ್ಲ. ಎಷ್ಟು ಸುಖ ಇದೆ ಗೊತ್ತಾ ಇದರಲ್ಲಿ? ವಿಸ್ತಾರ ಬಿಟ್ಬಿಡಿ, ಇಷ್ಟೇ ನೋಡ್ಕೊಳ್ಳಿ. ಆತ್ಮ ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ನಾನು. ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ, ಭಾಳಷ್ಟು ಆತ್ಮರಿಗೆ ಆತ್ಮದ ಒರಿಜಿನಾಲಿಟಿಯನ್ನು ಇಮರ್ಜ್ ಮಾಡ್ಕೊಳ್ಳುವಷ್ಟು ಟೈಮ್ ಇಲ್ಲ. ಬರೀ ಪಾತ್ರದ ಬಗ್ಗೆ ಕನಸು, ಸ್ವರ್ಗದ ಬಗ್ಗೆ ಕನಸು, ರಾಜ್ಯ ಪದವಿಯ ಬಗ್ಗೆ ಕನಸು. ಇಲ್ಲಿ ಅಕ್ಕವ್ರು ಹಿಂಗೆ, ಇಲ್ಲಿ ಸೆಂಟ್ರ್ ಹಿಂಗೆ, ಇವ್ರು ಹಿಂಗಂದ್ರು ಅವ್ರು ಹಂಗಂದ್ರು, ಪರಿವಾರದ್ದು, ಸೇವೆಯದ್ದು, ಜವಾಬ್ದಾರಿದು, ಇದರೊಳಗಡೆ ಮುಳುಗೋಗಿದ್ದೀವಿ. ಬಿಟ್ಟರೆ ಎಂಥ ಆತ್ಮ ನಾನು, ಇದು ಮತ್ತೆ ಸಿಗೋದಿಲ್ಲ 5,000 ವರ್ಷದ ಹೊರಗಡೆ. ಒಂದು ಸಲ ಯೋಚನೆ ಮಾಡಿ, ಯಾಕೆ ಬ್ರಹ್ಮ ಮೊಮ್ಮ ಆತ್ಮ ಆತ್ಮ ಅಂತ ಅಷ್ಟೊಂದು ಆತ್ಮದ ಆಳಕ್ಕೆ ಇಳಿದು ಆತ್ಮ ಆದರು, ಆತ್ಮದ ಯೋಗದಲ್ಲೇ ಮುಳುಗಿ ಅಷ್ಟು ಅಭ್ಯಾಸ ಮಾಡಿದರು. ನಂಬರ್ 1 ನಾರಾಯಣ ಲಕ್ಷ್ಮಿನೇ ಅಷ್ಟು ಅಭ್ಯಾಸ ಮಾಡಿದರು. ನಮಗೆ ಬೇಡವಾ? ಒಂದು ಸಲ ಯೋಚನೆ ಮಾಡಿ, ಸುಮ್ಮನೆ ವಾಕಿಂಗ್ ಮಾಡ್ಕೋತಾಗಲಿ, ಯೋಗದಲ್ಲಿ ಕೂತ್ಕೊಂಡಾಗಲಿ, ಸುಮ್ಮನೆ ಹಾಗೆ ಬೆಡ್ ಮೇಲೆ ರೆಸ್ಟ್ ಮಾಡಲಿಕ್ಕೆ ಮಲಗಿದಾಗಲಿ, ಒಳಗಡೆ ನಮ್ಗೆ ಹುಚ್ಚು ಇದೇ ಇರಬೇಕು. ವಾಹ್, ಇಂಥ ಒಂದು ಪಟ್ಟಣದೊಳಗಡೆ, ಯಾವ ಪಟ್ಟಣ? ಶರೀರ ಅನ್ನೋ ಈ ಒಂದು ಬೆಂಕಿ ಪಟ್ಟಣದ ಥರ ಒಂದು ಯಾವುದೋ ಒಂದು ಪ್ಯಾಕೆಟ್ ಥರ ಅಂದ್ಕೊಳ್ಳಿ, ಬಾಕ್ಸ್ ಅಂದ್ಕೊಳ್ಳಿ. ಸುತ್ತಲೂ ರಕ್ತ, ಮಾಂಸ, ಮೂಳೆ, ಈ ಭೂತ ಇದೆ. ಇದ್ರ ಒಳಗಡೆ ನಿರಾಕಾರ ಚೈತನ್ಯ ಪರಮಾತ್ಮನ ಸಂತಾನ ನಾನು ಆತ್ಮ ಕೂತ್ಕೊಂಡ್ಬಿಟ್ಟಿದ್ದೀನಿ. ಅದು ನಾನು ಆತ್ಮ ಒಂದು ಕಾಜಿನ ಮನೆ ಒಳಗಡೆ, ಯಾವುದು ಸೂಕ್ಷ್ಮ ಶರೀರದೊಳಗಡೆ ನಾನು ಪ್ರೊಟೆಕ್ಟ್ ಆಗಿ ಬುಲೆಟ್ ಪ್ರೂಫ್ ಥರ ನಾನು ಇದ್ದೀನಿ. ಬುಲೆಟ್ ಪ್ರೂಫ್ ಥರ ನನಗೆ ಸೂಕ್ಷ್ಮ ಶರೀರ ಇದೆ. ಅದರ ಮೇಲೆ ಇದೆಲ್ಲ ಸೆಕ್ಯೂರಿಟಿ ಥರ ಏನಿದೆ, ಈ ಒಂದು ಮಾಂಸದ ಹೊದಿಕೆ ಇದೆ. ಅದರ ಒಳಗಡೆ ನಾನೊಂದು ಆತ್ಮ. ಅಂದರೆ ಈ ಮಾಂಸಕ್ಕೂ ನನಗೂ ಟಚ್ ಇಲ್ಲ, ಮತ್ತು ಈ ಭೂತಕ್ಕೂ ನನಗೂ ಟಚ್ ಇಲ್ಲ. ಮಧ್ಯದಲ್ಲಿ ನನಗೇನಿದೆ, ಸೂಕ್ಷ್ಮ ಶರೀರ ಇದೆ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಭ್ರುಕುಟಿಯ ಮಧ್ಯದಲ್ಲಿ ನಾನು ಆತ್ಮ ಡೈಮಂಡ್ ಥರ ಇದ್ದೀನಿ. ಒಂದು ಕಾಜಿನ ಬಾಕ್ಸ್ ಥರ ಈ ಸೂಕ್ಷ್ಮ ಶರೀರ ಇದೆ. ಕಾಜಿನ ಬಾಕ್ಸ್ ಬಹಳ ಪ್ಯೂರ್ ಆಗಿದೆ, ಬಹಳ ಸ್ವಚ್ಛವಾಗಿದೆ, ಶುದ್ಧವಾಗಿದೆ. ಅದರ ಒಳಗಡೆ ನಾನು ಆತ್ಮ ಇದ್ದೀನಿ. ಆ ಕಾಜಿನ ಗ್ಲಾಸ್ ಯಾವುದು ಸೂಕ್ಷ್ಮ ಶರೀರದ ಹೊರಗಡೆ, ಅದಕ್ಕೂ ಅಂಟಿಲ್ಲದಂತೆ, ಅದಕ್ಕೆ ಅಂಟ್ಕೊಳ್ಳೋದಿಲ್ಲ, ಅದು ಸೂಕ್ಷ್ಮ ಶರೀರಕ್ಕೆ ಅಂಟೋದೇ ಇಲ್ಲ. ಅದಕ್ಕೆ ಅಂಟಿಲ್ಲದಂತೆ ಪ್ರೊಟೆಕ್ಷನ್ಗೆ, ಹೇಗೆ ಗಡಿಯನ್ನು ಕಾಯಲಿಕ್ಕೆ ಒಂದು ದೇಶಕ್ಕೆ ಸೈನಿಕರು ನಿಂತ್ಕೊಂಡಿರ್ತಾರೋ ಹಾಗೆ ಈ ಮಾಂಸದ ಹೊದಿಕೆ ಅನ್ನೋದು ಆ ಸೂಕ್ಷ್ಮ ಶರೀರದ ಪ್ರೊಟೆಕ್ಷನ್ಗೆ ನಿಂತಿರುವ ಸೈನಿಕರ ಥರ ಹೊದಿಕೆಯಾಗಿದೆ, ಅದು ಕವರ್ ಆಗಿದೆ ಅಷ್ಟೆ. ಈ ಶರೀರ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹೇಗೆ ಆ ಸೈನಿಕ ತನ್ನ ಕೈಯಲ್ಲಿರುವ ಬಂದೂಕು ಮತ್ತು ಗುಂಡುಗಳನ್ನು ಹಿಡ್ಕೊಂಡು ಬೇರೆ ಶತ್ರುಗಳ ಮೇಲೆ ಹೋರಾಟ ಮಾಡಿ ಅದನ್ನು ರಕ್ಷಣೆ ಮಾಡ್ತಾನೆ ಮತ್ತು ಅದನ್ನು ತನಗೆ ಬೇಕಾದಾಗ ಬಳಸ್ಕೊತಾನೆ. ಆ ಶೂಸ್ ಆಗಿರ್ಬೋದು, ಹ್ಯಾಟ್ ಆಗಿರ್ಬೋದು,
ಅಥವಾ ರಕ್ಷಾ ಕವಚಗಳಾಗಿರ್ಬೋದು, ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು. ಹಾಗೆ ಆತನ ರಕ್ಷಣೆಗೆ ಏನಲ್ಲಿ ಆತ ಕಾಯಬೇಕಾಗಿರೋದೇನೋ ದೇಶವನ್ನು, ಆದರೆ ಆತನೂ ಕೂಡ ಅಲ್ಲಿ ಊಟ ಮಾಡಬೇಕು, ನೀರು ಕುಡಿಬೇಕು, ಆತನಿಗೂ ಒಂದು ಶಕ್ತಿ ಬೇಕು, ಆತನಿಗೂ ಟೈಮ್ ಊಟ ನೀರು ಕೊಡಬೇಕಲ್ವ. ಹಾಗೆ ಈ ಶರೀರ ಅನ್ನೋದು ಸೈನಿಕ ಥರ ಇದನ್ನು ಕಾಪಾಡ್ತಾ ಇದೆ, ಕಾಪಾಡೋ ಜವಾಬ್ದಾರಿ ಹೊತ್ತಿದೆ. ಆದರೆ ಅದಕ್ಕೂ ಕೂಡ ಸ್ವಲ್ಪ ಶಕ್ತಿ ಬೇಕಾಗಿರೋದ್ರಿಂದ ಟೈಮ್ ಟು ಟೈಮ್ ಇದಕ್ಕೆ ಊಟ ಕೊಡ್ತಾ ಇದ್ದೀನಿ, ಟೈಮ್ ಟು ಟೈಮ್ ನೀರು ಸಪ್ಲೈ ಮಾಡ್ತಾ ಇದ್ದೀನಿ, ಮತ್ತು ಅದಕ್ಕೆ ಬೇಕಾಗಿರುವ ಬುಲೆಟು, ಗನ್ನು, ಶೂಸು, ಹ್ಯಾಟು ಎಲ್ಲ ಕೊಡ್ತಾರಲ್ಲ, ಹಾಗೆ ಈ ಕರ್ಮೇಂದ್ರಿಯಗಳಿಗೆ, ಈ ಜ್ಞಾನೇಂದ್ರಿಯಗಳಿಗೆ, ಈ ಒಂದು ಶರೀರಕ್ಕೆ ಬೇಕಾಗಿರುವಂಥ ಒಂದು ಜ್ಞಾನವನ್ನು, ಮನೋರಂಜನೆಯನ್ನು ಎಲ್ಲವನ್ನು ಕೂಡ ಅದಕ್ಕೆ ಕೊಡ್ತಾ ಅದನ್ನು ಚೆನ್ನಾಗಿಟ್ಕೊಂಡ್ರೆ, ಅದನ್ನು ಶಕ್ತಿಶಾಲಿಯಾಗಿಟ್ಕೊಂಡ್ರೆ ಅದು ಈ ದೇಶವನ್ನು ಕಾಯುತ್ತೆ. ಅಂದರೆ ಈ ಶರೀರ ಪೂರ್ತಿ ನನ್ನನ್ನು ರಕ್ಷಣೆ ಮಾಡುತ್ತೆ. ಈ ಸಾಕಾರ ಪ್ರಪಂಚದಲ್ಲಿ ನನ್ನ ಶರೀರ ಆ ಥರ ನಾವು ಇಮ್ಯಾಜಿನ್ ಮಾಡ್ಕೊಂಡು ಅದ್ರ ಒಳಗಡೆ ನಾನೊಂದು ಆತ್ಮ, ಹೊರಗಡೆ ಫುಲ್ಲಿ ಸೆಕ್ಯೂರಿಟಿ ಆಗಿದೆ. ಆತ್ಮಕ್ಕೆ ಯಾವುದೂ ಟಚ್ ಆಗೋದಿಲ್ಲ. ಮೊದಲನೇ ಮಾತು, ಬೆಂಕಿ ಸುಡೋದಿಲ್ಲ. ಎಂಥ ಬ್ಯೂಟಿಫುಲ್ ಇರೋದು. ಒಂದು ಸಲ ಬೆಂಕಿ ಹಚ್ಚಿ ನೋಡೋದಪ್ಪ, ಸುಡ್ತಾನೇ ಇಲ್ಲ. ಹಾಗಂತ ಶಾಖನಾದರೂ ಬಡಿತಾ ಇದೆಯಾ, ಉರಿ ಆಗ್ತಾ ಇದೆಯಾ ಅಂದರೆ ಇಲ್ಲ, ನನ್ನ ಆತ್ಮನಿಗೆ ಉರಿನೇ ಆಗ್ತಾಯಿಲ್ಲ, ನಾನು ಶಾಂತವಾಗಿದ್ದೀನಿ, ನಾನು ಕೂಲಾಗಿದ್ದೀನಿ. ಮಂಜುಗಡ್ಡೆಗೆ ಬೆಂಕಿ ಇಟ್ಟರೆ ಸಾಧ್ಯನಾ ಅದು ಹತ್ತಲಿಕ್ಕೆ? ಹಾಗೆ ನಾನು ಆತ್ಮ ಮಂಜುಗಡ್ಡೆ ಥರ ಶಾಂತವಾಗಿ ಶೀತಲವಾಗಿದ್ದೀನಿ. ಎಷ್ಟು ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಬೆಂಕಿ ಹತ್ರಕ್ಕೂ ಬರ್ತಾ ಇಲ್ಲ ಆತ್ಮಕ್ಕೆ. ಮಂಜುಗಡ್ಡೆಗೆ ನೀವು ಎಂಥದ್ದೇ ಬೆಂಕಿ ತೊಗೊಂಡೋಗಿ ಅದು ಹತ್ತಲಿಕ್ಕೆ ಹೇಗೆ ಸಾಧ್ಯ? ಹಾಗೆ ನನ್ನ ಆತ್ಮ ಅಷ್ಟು ಶೀತಲವಾಗಿರುವಾಗ ಬೆಂಕಿಯಾಗಲ್ಲ, ಶಾಖವೂ ಕೂಡ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶೀತಲ ಸ್ವರೂಪ ನನ್ನ ಆತ್ಮ. ನೀರು ನನ್ನನ್ನು ತೋಯಿಸ್ತಾ ಇಲ್ಲ, ನೀರ ಮೇಲೆ ಸುರಿದ್ರೂ ಕೂಡ ಒಂದು ತೊಟ್ಟು ಕೂಡ ನನ್ನ ಆತ್ಮನಿಗೆ ಟಚ್ ಆಗ್ತಾ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆತ್ಮ ನಾನು. ಗಾಳಿ ಒಣಗಿಸ್ತಾ ಇಲ್ಲ, ನನ್ನ ಗಾಳಿ ಯಾವುದು ಸೋಂಕ್ತಾ ಇಲ್ಲ ನನಗೆ, ಅದರ ಪ್ರಭಾವನೇ ಇಲ್ಲ ನನಗೆ. ನನ್ನ ಸ್ವಭಾವದಲ್ಲಿ ನಾನಿದ್ದೀನಿ. ಶಸ್ತ್ರ ಅಸ್ತ್ರಗಳು ಯಾವುದೂ ಕೂಡ ನನ್ನನ್ನು ಟಚ್ ಮಾಡಲಿಕ್ಕೆ ಆಗ್ತಿಲ್ಲ. ಯಾವುದು ಸ್ಥೂಲ ನನ್ನ ಹತ್ರಕ್ಕೂ ಬರಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಹೆಂಗೆ ಅಯಸ್ಕಾಂತ ಇದ್ದಾಗ ಆ ಕಡೆನೇ ಎಳ್ಕೊಂಡು ನಿಂತುಬಿಡುತ್ತೆ, ಅಥವಾ ದೂರ NNSS ಕೂಡಿಸ್ದಾಗ ಹೆಂಗೆ ದೂರನೇ ತಳ್ತಾ ಇರುತ್ತೆ, ಹಾಗೆ ನಾನು ಆತ್ಮದ ಪ್ರಭಾವಳಿ ಯಾವ ಭೂತವನ್ನು ಹತ್ರ ಬರಲಿಕ್ಕೆ ಬಿಡುತ್ತಾ ಇಲ್ಲ. ಶಸ್ತ್ರಾಸ್ತ್ರ ಬರೋದಿರಲಿ, ಮದ್ದು ಗುಂಡುಗಳು ಬರೋದಿರಲಿ, ಯಾವುದನ್ನೂ ಕೂಡ ಹತ್ರ ಬರಲಿಕ್ಕೆ ಬಿಡುತ್ತಾ ಇಲ್ಲ. ಇಷ್ಟು ಶರೀರದೊಳಗಡೆ ಒತ್ಕೊಂಡು ಓಡಾಡ್ತಾ ಇದೆ ನಾನು ಆತ್ಮನನ್ನು ಅಂತಂದ್ರೂ ಶರೀರವೂ ನನ್ನ ಹತ್ರ ಬರಲಿಕ್ಕೆ ಬಿಡ್ತಾ ಇಲ್ಲ. ಸೂಕ್ಷ್ಮ ಶರೀರ ಅಡ್ಡಿ ಇದೆ. ಆ ಸೂಕ್ಷ್ಮ ಶರೀರವೂ ನನಗೇನು ಟಚ್ ಆಗಿಲ್ಲ, ನಾನು ಆತ್ಮದ ಪ್ರಭಾವದಿಂದ ಹೊರಗಡೆನೇ ಇದೆ. ಅದು ಅಂತಹ ಬ್ಯೂಟಿಫುಲ್ ಆತ್ಮ ನಾನು. ಎಷ್ಟು ಅದ್ಭುತವಾಗಿರುವಂಥ ಚೈತನ್ಯ ಶಕ್ತಿ ನಾನು. ಅರೆ, ನನಗೆ ಸಾವಿಲ್ಲ, ನನಗೆ ರೋಗ ಇಲ್ಲ, ನನಗೆ ಭಯ ಇಲ್ಲ, ನನಗೆ ಚಿಂತೆ ಇಲ್ಲ. ಯಾರಿಗೆ ಹೆದರ್ಕೋಬೇಕು ನಾನು? ಏನಕ್ಕೆ ಹೆದರ್ಕೊಳ್ಬೇಕು ನಾನು? ಎಷ್ಟು ಬ್ಯೂಟಿ ನಾನು. ಜಗತ್ತಿನಲ್ಲಿ ನಂತರ ಅತಿ ಸುಂದರವಾದ ಶಕ್ತಿ, ಅತ್ಯಂತ ಹೊಳಪು ಮಾಡುವ ಹೊಳಪಿನ ಶಕ್ತಿ, ಇಷ್ಟು ಸ್ಫುರದ್ರೂಪಿ ನನ್ನ ಆತ್ಮ. ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನನ್ನಷ್ಟು ಸುಂದರ. ಈ ಥರ ಎಂಥ ಒಂದು ಆನಂದ ಇದೆ. ನನ್ನ ಆತ್ಮ ಅಂತ ನೋಡಿಕೊಳ್ಳೇ ಇಲ್ಲ ನಾನು. ಬರೀ ಕೇಳಿದ ತಕ್ಷಣ, ತಿಳ್ಕೊಂಡ ತಕ್ಷಣ ಇದು ಆಗೋ ಮಾತಲ್ಲ. ನಾನು ಇದನ್ನು ಅನುಭವ ಮಾಡಬೇಕಾಗ್ತದೆ. ನಾನು ಅನುಭವ ಮಾಡಿದ ಹೊರತು ಆತ್ಮ ಅಂತ ತಿಳ್ಕೊಂಡು ಏನು ಉಪಯೋಗ ಆಯಿತು? ನೀನೊಬ್ಬ ರಾಜನ ಮಗ, ನೀನೊಬ್ಬ ರಾಜಕುಮಾರ ಅಂತ ಗೊತ್ತಾದರೆ, ನಾನು ರಾಜಕುಮಾರ, ನನ್ನದೊಂದು ಅರಮನೆ ಇದೆ, ನನಗೊಂದು ಸಿಂಹಾಸನ ಇದೆ, ನನಗೊಂದು ಸಮೃದ್ಧಿ ಇದೆ, ನನಗೊಂದು ಘನತೆ ಗೌರವ ಇದೆ, ನನ್ನ ಮೇಲೆ ವಜ್ರ ವೈಡೂರ್ಯ ಇದೆ ಅಂತ ಅನುಭವ ಮಾಡಲಿಕ್ಕೆ ಆಗಲಿಲ್ಲ ಆ ಮಗುಗೆ ಅಂತಂದರೆ, ಆ ವ್ಯಕ್ತಿಗೆ ಅಂದರೆ ಏನು ತಿಳ್ಕೊಂಡು ಏನಾಗಬೇಕಾಯಿತು? ಹಾಗೆ ನನ್ನ ಆತ್ಮ ಅವಿನಾಶಿ. ಯಾವುದಕ್ಕಾಗಿ ನಾನು ವಿನಾಶಿಯನ್ನು ಹಿಡ್ಕೊಂಡು ಸಾವಿನ ಭಯ, ರೋಗದ ಭಯ, ಕೇಡಿನ ಭಯದಿಂದ ಬಳಲ್ತಾ ಇದ್ನೋ, ಅಯ್ಯೋ ಇದು ಒಂದು ಒದಿಕೆ, ಇದು ಒಂದು ತೊಗುಲು ಅಷ್ಟೇ, ಇದನ್ನು ಸರಿಸಿಬಿಟ್ರೆ ಒಳಗಡೆ ಡೈಮಂಡ್ ನಾನು ಆತ್ಮ ಇದ್ದೀನಿ. ಅದಕ್ಕೆ ಸಾವಿಲ್ಲ, ಕೇಡಿಲ್ಲ, ಭಯ ಇಲ್ಲ, ಚಿಂತೆ ಇಲ್ಲ, ದುಃಖ ಇಲ್ಲ, ಶತ್ರುಗಳೇ ಇಲ್ಲ. ಪರಮ ಪವಿತ್ರ ನಾನು, ಚೈತನ್ಯ ಜ್ಯೋತಿ ನಾನು, ಪರಮಾತ್ಮನ ಸಂತಾನ, ಶಿವಪುತ್ರ ನಾನು, ಶಿವಶಕ್ತಿ ನಾನು, ಪರಮ ಧಾಮ ನಿವಾಸಿ ನಾನು. ಎಷ್ಟು ಹೆಮ್ಮೆ ಪಡಲಿಕ್ಕಿದೆ ನಮಗೆ. ಈ ಹೆಮ್ಮೆಯ ಮುಂದೆ ನಾನು ಸೂರ್ಯವಂಶ, ನಾನು ಲಕ್ಷ್ಮೀನಾರಾಯಣರ ವಂಶಸ್ಥ, ನಾನು ದೇವತಾ ಅನ್ನೋದು ಹಿಂಗೆ
ಪಾತ್ರದ್ದು ಒಂದು ಹೊದಿಕೆ ಮಾಡಿ ಒಂದು ತೊಗಲಿನ ಗೊಂಬಿನ ನಿಂದಿರಿಸ್ಬಿಟ್ಟು ಅದರದ್ದು ಮಹಿಮೆ ಮಾಡಿಕೊಂಡು ಅದರದ್ದು ಅನುಭವ ಮಾಡೋದು ಹೆಂಗಿರುತ್ತೆ? ಯಾವುದು ಒರಿಜಿನಲ್ ನಾನಾಗಿದ್ದೀನಿ, ನಾನು ಚೈತನ್ಯನಾಗಿದ್ದೀನಿ, ನಾನು ಶಿವನ ಸ್ವರೂಪದಲ್ಲಿದ್ದೀನಿ, ಶಿವನ ಮನೆಯಿಂದ ಬಂದಿದ್ದೀನಿ. ಆ ಮುಕ್ತಿ ಲೋಕಕ್ಕಾಗಿ ಎಷ್ಟೆಲ್ಲ ತಪಸ್ಸು ಮಾಡಿದ್ರು ಅದು ನನ್ನ ಮನೆ ಅಂತ ಗೊತ್ತಾದ ಮೇಲೆ ಸುಮ್ಮನೆ ಒಂದು ಸಲ ಹೋಗಿ ಅದನ್ನು ನೋಡ್ಕೊಂಡು ಬರಬೇಕಂದವರಿಗೆ ಅದೆಲ್ಲವೂ ನಿಂದೆಪ ರಾಜ್ಯ ಸಾಮ್ರಾಜ್ಯ ಅಂತ ಹೇಳಿದಾಗ ಎಷ್ಟು ಖುಷಿ ಪಡಬೇಕು, ಅಷ್ಟು ಖುಷಿ ಪಡ್ತಾ ಇದ್ದೀವ ನಾವು. ಏನು ಅಂದ್ಕೊಂಡಿದ್ದೀರಿ ನೀವು? ವೈಕುಂಠ ಅಂತ ಕರೆದ್ರು, ಅದಕ್ಕೆ ಮುಕ್ತಿಲೋಕ ಅಂತ ಕರೆದ್ರು, ಬ್ರಹ್ಮಾಂಡ ಅಂತ ಕರೆದ್ರು, 6ನೇ ಮಹಾತತ್ವ ಅಂತ ಕರೆದ್ರು, ಶಾಂತಿಧಾಮ, ಪರಮಧಾಮ, ಪವಿತ್ರಧಾಮ, ಶಿವಲೋಕ ಅಂತ ಕರೆದ್ರು. ಅಷ್ಟೆಲ್ಲ ಪ್ರಖ್ಯಾತಿ ಪಡೆದಿರುವ ಆ ಪರಮಧಾಮವನ್ನು ಒಂದಿಷ್ಟು ಅನುಭೂತಿ ಮಾಡ್ತಿದ್ದೀವ ನಾವು. ಅದ್ರ ಕಡೆಗೆ ಗಮನ ಇಲ್ಲ. ಪರಮಾತ್ಮನನ್ನು ಇಲ್ಲಿಯ ತನಕ ಯಾರ್ಯಾರು ಏನೇನೋ ಅಂದುಕೊಂಡ್ಬಿಟ್ಟಿದ್ರು, ಹಿಂಗಿದ್ದಾರೆ ಹಂಗಿದ್ದಾರೆ, ಎಲ್ಲಿ ಹುಡುಕಲಿ, ಎಲ್ಲಿ ನಾನಂತೂ ಹೆಂಗಿರ್ತಾರೆ ಪರಮಾತ್ಮ ಒಂದು ಸಲ ನೋಡಬೇಕು, ಅವರು ಎಲ್ಲಿದ್ದಾರೆ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು. ಎಷ್ಟು ಸಣ್ಣವನಿರುವಾಗಿಂದ ಒಂದು ಕನಸಿತ್ತು, ಇವಾಗ ಎಷ್ಟು ಸಿಕ್ಕಿದ್ದಾರೆ ನಮಗೆ, ಅನುಭವ ಮಾಡ್ತಿದ್ದೀವ. ವಾಹ್, ಏನು ಬ್ಯೂಟಿಫುಲ್ ಪರಮಾತ್ಮ, ಏನು ಅವ್ರ ಮುಖ. ಪರಮಾತ್ಮ ದಾದಿಯವ್ರ ಶರೀರದಲ್ಲಿ ಬಂದದ್ದು ನೋಡೋ ಅದೃಷ್ಟ ನಮಗೆ ಸಿಕ್ಕಿದೆ. ಬ್ರಹ್ಮ ಬಾಬರವ್ರ ಶರೀರದಲ್ಲಿ ಬಂದದ್ದು ಡೈರೆಕ್ಟಾಗಿ ನೋಡೋ ಅದೃಷ್ಟ ನಮಗೆ ಸಿಕ್ಕಿಲ್ಲ. ಆದರೆ ಏನು ಬಾಬಾರವರು ದಾದಿ ಶರೀರದಲ್ಲಿ ಬಂದಾಗ ಅವ್ರ ಮುಖದಲ್ಲಿರುವ ತೇಜಸ್ಸು ಅವ್ರ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಇವತ್ತಿಗೂ ನೀವು ಗುಲ್ಜಾರ್ ದಾದೀಜಿಯವ್ರ ಫೋಟೋಸ್ ನೋಡಿ, ನೀವು ಗೂಗಲ್ಗೆ ಹೋಗಿ, ನೀವು ಫುಲ್ ಫೋಟೋಸ್ಗಳು ತೊಗೋಬೇಡಿ ಬಾಬಾ ಬಂದಿರೋದು ಅದು ಇದು ಅಂತ. ಸುಮ್ಮನೆ ಗುಲ್ಜಾರ್ ದಾದಿದು ಫೋಟೋ ಬರೀ ಮುಖಗಳು ಮಾತ್ರ ನೀವು ಒಂದಷ್ಟು ಕ್ಲಿಪ್ಪನ್ನು ಶಾರ್ಟ್ ಮಾಡಿಕೊಂಡು ಅದನ್ನು ಕ್ರಾಪ್ ಮಾಡ್ಕೊಂಡು ಬನ್ನಿ, ಬರೀ ದಾದೀಜಿಯವ್ರ ಮುಖಗಳನ್ನು. ಅದು ಮಿಲನದ ಟೈಮ್ದು ಒಂದಷ್ಟು ಅವ್ರ ಜೀವನದಲ್ಲಿ ಜೀವನ ಪರ್ಯಂತ ಇದ್ದಾಗ, ಹೊರಗಡೆ ಇದ್ದಾಗ ಎಲ್ಲ ಕಡೆದು ಒಂದಷ್ಟು ಪ್ರೋಗ್ರಾಮಲ್ಲಿ ಇರೋದು, ಹೊರಗಡೆ ಇರೋದು ಎಲ್ಲವನ್ನೂ ತೆಗೆದುಕೊಂಡು ಬನ್ನಿ, ಸಾಲಾಗಿ ಇಟ್ಕೊಳ್ತಾ ಹೋಗಿ. ಬರೀ ಆ ಕಣ್ಣು ನೋಡಿದರೆ ಹೇಳ್ತಾರೆ ಇದು ಮಿಲನದ ಫೋಟೋ. ಆವಾಗ ದಾದೀಜಿಯವರ ಆತ್ಮ ಇರಲಿಲ್ವ? ಇತ್ತು. ಆದರೆ ಪರಮಾತ್ಮ ಬಂದಾಗ ಆ ತೇಜಸ್ಸು, ಆ ಹೊಳಪು, ಆ ಸ್ಮೈಲು, ಅವರ ಒಂದು ಮಂದಸ್ಮಿತ ನಗು, ಅವರ ಕಣ್ಣಿನಲ್ಲಿ ಆ ಪವಿತ್ರತೆ, ಆ ಸ್ನೇಹ, ಪ್ರೀತಿ, ದಯಾ ಕಾಣಿಸ್ತಾ ಇತ್ತು, ಕರುಣೆ. ನಿಜಕ್ಕೂ ಬಾಬಾರವರ ಆ ಒಂದು ಬ್ಯೂಟಿ ಅನುಭವ ಮಾಡಲಿಲ್ಲ ಈ ಸಂಗಮ ಯುಗದಲ್ಲಿ ನಾವು ಅಂದರೆ ನಾವು ಎಂಥ ದೌರ್ಭಾಗ್ಯಶಾಲಿಗಳು, ನತದೃಷ್ಟರು ಅಂತ ಅಂದ್ಕೊಳ್ತೀನಿ ನಾನು. ಎಂಜಾಯ್ ಮಾಡ್ಬೇಕು. ನಾನಂತೂ ಒಂದೊಂದು ಫೋಟೋದ ಮುಂದೆ ಅರ್ಧ ಗಂಟೆ ಕೂತ್ಕೊಂಡ್ಬಿಡ್ತೀನಿ ನೋಡ್ತಾ ದಾದೀಜಿ ಅವ್ರದ್ದು. ಅದರಲ್ಲಿ ಬಾಬಾರವರು ಬಂದಾಗ ಅದು ಏನು ಹೊಳಪಿರುತ್ತೆ ಬಾಬಾರವ್ರದ್ದು. ಅದರಲ್ಲಿ ನಾವು ಬಾಬಾರವರ ಭಾವನೆಗಳು, ಬಾಬಾರವರ ಮಾತು, ಬಾಬಾರವರ ಶಕ್ತಿ, ಬಾಬಾರವರ ಸ್ನೇಹ, ಬಾಬಾರವರ ಕರುಣೆ, ಬಾಬಾರವರ ಕ್ಷಮೆ ಎಲ್ಲವನ್ನೂ ನಾನು ಅನುಭವ ಮಾಡಬೇಕು. ಅವರೇನೋ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ, ಅನುಭವ ಮಾಡೋಕ್ಕೆ ನನಗೆ ವರ್ಷ ಪೂರ್ತಿ ಸಾಕಾಗಬಾರ್ದು, ಅಷ್ಟು ಅನುಭವ ಕೊಟ್ಟೋಗಿರ್ತಾರೆ. ನಾನು ಅನುಭವ ಮಾಡಲಿಲ್ಲ ಅಂದ್ರೆ ಅವ್ರೇನು ಮಾಡೋಕ್ಕಾಗತ್ತೆ? ಬಾಬಾರವರು ಅವರೇ ಅಷ್ಟು ಪರಮ ಪವಿತ್ರ ಧಾಮ ಬಿಟ್ಟು ನಮಗೋಸ್ಕರ ಒಂದು ಪತೀತ ಶರೀರದಲ್ಲಿ ಬಂದು ಗಂಟೆಗಟ್ಟಲೆ ಕೂತ್ಕೊಂಡು ಹೇಳಿ ಎಲ್ಲ ಮಾಡಿ ಹೋದ್ಮೇಲೆ ಅದನ್ನ ಅನುಭವ ಮಾಡಬೇಕಲ್ಲ. ಹಿಂದಕ್ಕೆ 16 ವರ್ಷಗಳ ಕಾಲ ತಪಸ್ಸು ಮಾಡಿದ ಮೇಲೆ ಯಾವತ್ತೂ ಒಂದು ಕ್ಷಣ ಸಾಕ್ಷಾತ್ಕಾರ ಆಗ್ತಿತ್ತು. ಆ ಸಾಕ್ಷಾತ್ಕಾರವನ್ನು ಜೀವನ ಪರ್ಯಂತ ಅನುಭವ ಮಾಡ್ತಿದ್ರು ಅವರು, ಒಂದು ಕ್ಷಣದ ಸಾಕ್ಷಾತ್ಕಾರ. ಅರೆ, ನನಗೆ ಸ್ವಯಂ ಪರಮಾತ್ಮ ಸತತ 86 ವರ್ಷಗಳಿಂದ ಬರ್ತಿದ್ದಾರೆ. ಡೈರೆಕ್ಟ್ ಸಾಕಾರ ಲೋಕದಲ್ಲಿ ಬಂದು ಅದು ಅರ್ಧ ವರ್ಷಗಳ ಕಾಲ ನನ್ನ ಜೊತೆ ಇರ್ತಾರಿಲ್ಲಿ. ಎಷ್ಟು ಮಿಲನಗಳು ಸಿಕ್ಕುತ್ತೆ ನಮಗೆ, ಎಷ್ಟು ಸಲಿ ಬರ್ತಾರೆ. ಡೈರೆಕ್ಟಾಗಿ ಹೇಳಿ ಬರೋದಿದು, ಹೇಳದೆ ಬರೋದು ನಮಗೆ ಗೊತ್ತಿಲ್ಲ. ಡೇಟ್ ಕೊಟ್ಟು ಟೈಮ್ ಕೊಟ್ಟು ಇಂಥ ಜಾಗದಲ್ಲಿ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದೋದು. ಹಾಗೆ ಇಷ್ಟೆಲ್ಲ ಪರಮಾತ್ಮ ನಮಗೇನು ಕೊಡಬೇಕು ಸೂಚನೆ ಕೊಟ್ಟರು, ಅನುಭವ ಮಾಡುವ ಭಾವನೆಯ ಕೊರತೆ ಇದೆಯೇ ಹೊರತಾಗಿ ಇನ್ನು ಏನೂ ಇಲ್ಲ. ವಿಸ್ತಾರದಲ್ಲಿ ಹೋಗುವ ಮಾಯಗೋಶವಾಗಿರ್ತೀವಿ, ಇಲ್ಲ ಭಕ್ತಿ ಮಾರ್ಗದ ಪಾಪ ಪ್ರಜ್ಞೆಯಲ್ಲಿ ಮುಳುಗಿರ್ತೀವಿ, ಇಲ್ಲ ಈ ದೇಹಬಾನದ ಅಭಿಮಾನದಲ್ಲಿರ್ತೀವಿ, ಇಲ್ಲ ಪದವಿಯ ಆಸಕ್ತಿಯಲ್ಲಿರ್ತೀವಿ. ಹಾಗಾಗಿ ನಮಗೆ ಈ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಪರಮಧಾಮದ ಬಗ್ಗೆ ಅನುಭೂತಿ ಮಾಡಲಿಕ್ಕೆ ನಾವು ಸಮಯ ಕೊಡಲಿಕ್ಕೆ ಆಗೋದಿಲ್ಲ. ಡೈವರ್ಟ್ ಆಗ್ತೀವಿ, ನಮ್ಮನ್ನು ಮಾಯೆ ಡೈವರ್ಟ್ ಮಾಡ್ತಾ ಇದೆ. ಈ ಒಂದು ಚಾಣಾಕ್ಷತನದಿಂದ, ಈ ಮಾಯೆಯ ಡೈವರ್ಟಿನಿಂದ ನಾವು ತಪ್ಪಿಸಿಕೊಂಡು ನನ್ನ ಸ್ಮೃತಿಯಲ್ಲಿ ಬಂದು ನಾನು ಆತ್ಮ ಆಗಿ ಪರಮಾತ್ಮನ ಮಡಿಲಲ್ಲಿ ಸದಾಕಾಲ ಇದ್ದು ಪರಮಧಾಮದ ಅನುಭೂತಿಯಲ್ಲಿ ಬಂದು ಜಗತ್ತು
ಈ ಪಾತ್ರ, ಈ ಪದವಿ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಾನೊಂದು ಚೈತನ್ಯ ಜ್ಯೋತಿ, ಚೈತನ್ಯ ಜ್ಯೋತಿ, ಚೈತನ್ಯ ಜ್ಯೋತಿ, ಅವಿನಾಶಿ ಆತ್ಮ, ಅವಿನಾಶಿ ಆತ್ಮ, ಅವಿನಾಶಿ ಆತ್ಮ, ವಾರ್ಯವಾ ಬಾಬಾ, ವಾರ್ಯವಾ ಡ್ರಾಮಾ, ವಾರ್ಯ ಮೈ ಹೋಮ್, ಪರಮಧಾಮ ಅಂತ ನೆನೆಸ್ಕೊಂಡು ಈ ಒಂದು ಆತ್ಮದ ತಂದೆ, ಆತ್ಮದ ಮನೆಯ ಈ ಒಂದು ಸರ್ಕಲ್ ಒಳಗಡೆ ಅದೇ ಒಂದು ಅನುಭೂತಿ ಮಾಡ್ತಾ ಇರುವಂಥವರು ಎಲ್ಲರನ್ನೂ ಆತ್ಮದ ಜ್ಯೋತಿಯಂತೆ ಅವರ ದೃಷ್ಟಿ ಇರುತ್ತೆ. ಆತ್ಮಗಳನ್ನೇ ನೋಡ್ತಾರೆ. ಅವರು ಯಾವುದೇ ಕಾರಣಕ್ಕೂ ಅವರು ಶರೀರವನ್ನು ನೋಡೋದಿಲ್ಲ ಮತ್ತು ಸದಾಕಾಲ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ಜೊತೆಗೆ ಅವರ ಸಂಬಂಧ ಜೋಡಿಸಿರೋದ್ರಿಂದ ಸದಾಕಾಲ ಅವರು ಆಡುವ ಮಾತಿನಲ್ಲಿ ಶಕ್ತಿ ಇರುತ್ತೆ. ಅವರ ದೃಷ್ಟಿಯಲ್ಲಿ ಪವಿತ್ರತೆ ಇರುತ್ತೆ. ಅವರ ನಡೆದಾಡಿದರೆ ಪವಿತ್ರ ಆಗುತ್ತೆ. ಅವರ ವಾಯುಮಂಡಲ ಶಾಂತವಾಗಿರುತ್ತೆ ಮತ್ತು ಅವರ ಪ್ರಭಾವ ಅನ್ಯರ ಮೇಲೆ ಬೀರುತ್ತೆ. ಇದು ಒಬ್ಬ ತಪಸ್ವಿ, ಒಬ್ಬ ಯೋಗಿ, ಒಬ್ಬ ರಾಜಯೋಗಿಯ ಒಂದು ಲಕ್ಷಣ ಆಗಿರುತ್ತೆ. ಹಾಗಾಗಿ ಯಾವತ್ತೂ ಕೂಡ ನನ್ನ ಆತ್ಮದ ಸುಖದಲ್ಲಿ ಮುಳುಗಿ ಪರಮಾತ್ಮನ ಮಡಿಲಲ್ಲಿ, ಪರಮಾತ್ಮನ ಆನಂದದಲ್ಲಿ, ಪರಮಧಾಮದ ಆನಂದದಲ್ಲಿ ಇರಬೇಕೆ ಬಿಟ್ಟರೆ ಹೊರಗಿನ ಯಾವ ವಿಚಾರಗಳಿಗೂ ನನಗೆ ಸಮಯ ಇರಬಾರ್ದು. ವ್ಯರ್ಥ ಕೇಳಿಸ್ಕೊಳ್ಳೂಬಾರ್ದು. ಪರಚಿಂತನೆ ಅಂತೂ ದೂರ ಹೋಯಿತು. ಆತ್ಮದ ಬಿಟ್ಟು ಶರೀರ, ಪಾತ್ರ, ಪದವಿ ಬಗ್ಗೆ ಮಾತಾಡಿದ್ರೇ ವ್ಯರ್ಥ ಅಂತ ಯಾರು ತಿಳ್ಕೊಳ್ತಾರೋ ಅವರು ಮಾತ್ರ ಕರ್ಮಾತೀತ ಮತ್ತು ಸಾಕ್ಷಿಯಾಗಿ ಬಾಪ್ ಸಮಾನ ಆಗಲಿಕ್ಕೆ ಸಾಧ್ಯ. ಆತ್ಮವನ್ನು ಬಿಟ್ಟು ಈ ಸರ್ಕಲ್ ಬಿಟ್ಟು ಬೇರೆ ಕಡೆಗೆ ಬೇಕಾದಷ್ಟು ಅವರು ಆಳವಾಗಿ ಹೋಗಲಿ, ಬೇಕಾದಷ್ಟು ಅವರು ಜಿಗದಾಡಲಿ, ಕಳ್ಕೊಳ್ಳೋದು ಸಮಯ ಮಾತ್ರ ಬಿಟ್ಟರೆ, ಪಶ್ಚಾತ್ತಾಪ ಬಿಟ್ಟರೆ ಅವರಿಗೆ ಬೇರೆ ಏನೂ ಸಿಗೋದಿಲ್ಲ. ಈ ಸತ್ಯ ನನಗೆ ಅರ್ಥ ಆಗಿರೋದ್ರಿಂದನೇ ನಿಮಗೂ ಕೂಡ ಮತ್ತೆ 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 ಪ್ರತಿದಿನ ನನ್ನ ಆತ್ಮದ ಬಗ್ಗೆನೇ ಕುಟ್ಟಿ ಹೇಳ್ತಾರಲ್ಲ, ಕುಟ್ಟಿ ಪಕ್ಕ ಮಾಡ್ಕೊಳ್ಬೇಕು ಅಂತ. ಹಾಗೆ ನಾನು ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ ನನಗಿದು ಗಟ್ಟಿ ಮಾಡ್ಕೊಳ್ಬೇಕಾಗಿದೆ. ನಾನು ಆತ್ಮದ ಹುಚ್ಚಿಡಿಸ್ಕೊಳ್ಳೋವರೆಗೂ, ಆತ್ಮದ ಸರ್ಕಲ್ ಒಳಗಡೆ ಇರೋವರೆಗೂ ಪರಮಾತ್ಮ ಪರಮಧಾಮದ ಅನುಭೂತಿಯನ್ನು ಈಗ ಬಿಟ್ಟರೆ ಮತ್ತೆ ಯಾವತ್ತೂ ಮಾಡೋಕ್ಕಾಗಲ್ಲ. ಉಳಿದಿದ್ದು ಮತ್ತೆ 2,500 ವರ್ಷ 5,000 ವರ್ಷದ ನಾಟಕದ ಅನುಸಾರ ಪಾತ್ರ ಪದವಿ ಇದ್ದದ್ದೇ. ಆದರೆ ಈಗಲೂ ಅದರ ಚಿಂತೆ ಮಾಡಿಕೊಂಡು ಕೂಡ ಕಲ್ಲ ಈ ಸಂಗಮ ಯುಗ. ಆತ್ಮದ ಸುಖ ನೋಡಿ, ನಿರಾಕಾರ ಸುಖ ನೋಡಿ. ಬರೀ ಇಲ್ಲಿ ತನಕ ಪ್ರಕೃತಿ ಸುಖ, ಭೂತದ ಸುಖ, ವಿನಾಶಿ ಸುಖ, ಪರಿವರ್ತನೆಯ ಸುಖ ನೋಡಿದ್ದೀವಿ. ಆದರೆ ಅವಿನಾಶಿ ಸುಖ, ಅತೀಂದ್ರಿಯ ಸುಖ, ಆತ್ಮಿಕ ಸುಖ, ನಿರಾಕಾರ ಸುಖ ನೋಡಲಿಲ್ಲ ನಾವು. ಅದನ್ನು ನೋಡಲಿಕ್ಕೆ ಇದು ಒಂದು ಸದವಕಾಶ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ಕೊಳ್ಬಾರ್ದು. ಯಾರು ಏನಾದರೂ ಅಂದ್ಕೊಳ್ಳಿ, ಯಾರು ಇಷ್ಟಪಡ್ತಾರೋ ಕಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ. ಬಾಬಾರವ್ರು ಏನು ಮಾಡಿದರು, ಮಮ್ಮರವ್ರು ಏನು ಮಾಡಿದರು, ನಾನು ಅದನ್ನೇ ಅನುಭವ ಮಾಡಬೇಕು. ಅಷ್ಟರಲ್ಲೇ ನಾನು ಆ ಸರ್ಕಲ್ ಒಳಗಡೆ ಇರಬೇಕು, ಸಾರದಲ್ಲಿ ಬರಬೇಕು ಅಂತಲೇ ಅಷ್ಟು ಆತ್ಮ ಅಂತ ಹೇಳೋದು. ಯಾರಿಗೆ ಆತ್ಮದ ಬಗ್ಗೆ ಸದಾಕಾಲ ಸ್ಮೃತಿ ಇರುತ್ತೆ ಅವರೇ ನಿಜವಾದ ಪರಮಾತ್ಮನನ್ನು ನೆನಪು ಮಾಡುವವರು. ಆತ್ಮದ ಸ್ಮೃತಿಯನ್ನು ಬಿಟ್ಟು ಬೇಕಾದಷ್ಟು ಬಾಬಾನ ಸೇವೆಯಲ್ಲಿ ಮುಳುಗಿರಲಿ, ಅವರು ಯಾರೂ ನಿಜವಾದ ಬಾಬಾರವರನ್ನು ನೆನಪು ಮಾಡೋರಲ್ಲ. ಯಾಕಂದರೆ ಡೈರೆಕ್ಟ್ ಆತ್ಮ ಅಂದ್ಕೊಳ್ಳದೆ ಬಾಬಾ ಅನ್ನುವ ಭಾವನೆಯೊಳಗಡೆ ಮುಳುಗಿರೋರು ಒಂದು ಪದವಿಯ ಹುಚ್ಚಿನಲ್ಲಿ ಇರ್ತಾರೆ, ಇಲ್ಲ ವಿಸ್ತಾರದ ಹುಚ್ಚಿನಲ್ಲಿ ಇರ್ತಾರೆ. ಸಾರದಲ್ಲಿ ಇಲ್ಲ. ಸಾರದಲ್ಲಿ ಇದ್ದವರು ಮೊದಲ ಆತ್ಮದ ಸ್ಮೃತಿಯಲ್ಲಿ ಇದ್ದುಕೊಂಡು ಯಾವುದೇ ಪದವಿ ಇನ್ನೊಂದು ಮತ್ತೊಂದು ಅಂತ ಅಂದುಕೊಳ್ಳದಿರನೇ ನಿಸ್ವಾರ್ಥವಾಗಿ ತ್ಯಾಗದಲ್ಲಿದ್ದುಕೊಂಡು ಕರ್ಮಾತೀತರಾಗಲಿಕ್ಕೆ ಅಭ್ಯಾಸ ಮಾಡುವ ಯೋಗಿಗಳಾಗಿರ್ತಾರೆ. ಅದಕ್ಕೆ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಪರಮಧಾಮದ ಸ್ಮೃತಿ ಇದು ಮಾತ್ರ ನಾಳೆ ನಿಮಗೆ ಶರೀರಕ್ಕೆ ಆಪತ್ತು ಬಂದಾಗ ಶರೀರವನ್ನು ಬಿಡಲಿಕ್ಕೆ ಅಥವಾ ಅಶರೀರಿ ಆಗಲಿಕ್ಕೆ, ವಿದೇಹಿ ಆಗಲಿಕ್ಕೆ ನಿಮಗೆ ಈ ಸ್ಮೃತಿಗಳೇ ಬೇಕಾಗುತ್ತೆ. ಒಂದು ಆತ್ಮ, ಇನ್ನೊಂದು ಪರಮಾತ್ಮ, ಮತ್ತೊಂದು ಪರಮಧಾಮ. ಇಷ್ಟರಲ್ಲೇ ಇದಷ್ಟೇ ನಂದು ಅಂತ ಯಾವಾಗ ನಿಮ್ಮ ಕಾನ್ಷಿಯಸ್ ಪೂರ್ತಿ ಐಗೆ ಹೋಗುತ್ತೋ ಆವಾಗ ಕೆಳಗಡೆ ಇದು ಯಾವ ಶರೀರದ್ದು, ಈ ಪ್ರಪಂಚದ್ದು ಯಾವ ಪ್ರಭಾವ ನಿಮಗಾಗೋದಿಲ್ಲ. ಆವಾಗ ನಿಮ್ಮ ಸ್ವಭಾವದಲ್ಲಿ ಉಳ್ಕೊಂಡು ನೀವು ಫರಿಸ್ತಾ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ಅಭ್ಯಾಸ ಮಾಡಬೇಕಾಗಿದೆ. ಅದಕ್ಕೆ ಬಾಬರವರು ನನ್ನೊಬ್ಬನನ್ನೇ ನೆನಪು ಮಾಡಿ ಮಕ್ಕಳೇ, ಆತ್ಮ ಅಂತಲೇ ನೋಡಿ ಮಕ್ಕಳೇ. ದೃಷ್ಟಿಯಲ್ಲಿ ಸದಾಕಾಲ ಸಹೋದರತ್ವ ಇರುತ್ತೆ, ಯಾವುದೇ ಕೆಟ್ಟ ದೃಷ್ಟಿ ಇರೋದಿಲ್ಲ. ಆಗ ವಾಣಿಯು ಕೂಡ ಶಕ್ತಿಶಾಲಿಯಾಗುತ್ತೆ ಅಂತ ಹೇಳಿದರೆ ಇದನ್ನು ಇವತ್ತಿನಿಂದಲೇ ನಾವು ಪ್ರತಿಜ್ಞೆ ಮಾಡಿಕೊಂಡು ಯಾರಿಗೋಸ್ಕರ ಬೇಡ, ನಾವು ಆತ್ಮದ ಸುಖ, ನಾನು ಏನಿದ್ದೀನಿ ನನ್ನ ಒರಿಜಿನಲ್ ಸುಖ, ಒರಿಜಿನಲ್ ಸ್ವರೂಪ, ಒರಿಜಿನಲ್ ವ್ಯಕ್ತಿತ್ವ, ನನ್ನ ಬಗ್ಗೆ ನನ್ನ ಆತ್ಮಕಥನ, ನನ್ನ ಕಥೆಯನ್ನು, ನನ್ನ ಸ್ವರೂಪವನ್ನು ನಾನು ಅನುಭವ ಮಾಡದೆ ಹೋದರೆ ಇನ್ಯಾರು ಅನುಭವ ಮಾಡ್ತಾರೆ? ಇದನ್ನು ನನ್ನ ಆತ್ಮಕ್ಕೆ ನಾನು ಗೌರವ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರೆ? ನನ್ನ ಮನೆ ಪರಮಧಾಮಕ್ಕೆ ನಾನು ಅಭಿಮಾನ ತೋರಿಸಿಲ್ಲ, ಇನ್ಯಾರು ತೋರಿಸ್ತಾರೆ ಹೇಳಿ? ಹಾಗಾಗಿ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಇಷ್ಟರಲ್ಲಿ ಎಷ್ಟು ಕಾಲ ಇರ್ತೀವಿ ಅನ್ನೋದೇ ನಿಜವಾದ ಯೋಗ ಮತ್ತು ನಿಜವಾದ ಅಭ್ಯಾಸ ಮತ್ತು ನಿಜವಾದ ಪುರುಷಾರ್ಥ ಮತ್ತು ನಿಜವಾದ ಪ್ರಯತ್ನ ಇರೋದು ಇದರಲ್ಲಿನೇ.
ಹಾಗಾಗಿ ನಾವೆಲ್ಲರೂ ಕೂಡ ಈ ಆತ್ಮದ ಸ್ಮೃತಿಯಲ್ಲಿದ್ದು ಪವಿತ್ರವಾಗಿ ಎಲ್ಲರನ್ನು ಆತ್ಮೀಯ ದೃಷ್ಟಿಯಲ್ಲಿ ನೋಡ್ತಾ ಪರಮಾತ್ಮನ ಸುಖದಲ್ಲಿ ಮುಳುಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಓಂ ಶಾಂತಿ.